ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರಂತರೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಬಲಗೈ ಈ ಸಮಯದಲ್ಲಿ ಮೇಲಕ್ಕೆ ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಬಹಳ ಸಂತೋಷ. ನಾವು ಒಂದು ಗಿಣಿವಾರ ಗ್ರಾಮದಲ್ಲಿ 2024ನೇ ವರ್ಷದಲ್ಲಿ ಮೊದಲನೆಯ ಸೆಮಿ ಕ್ರಿಸ್ಮಸ್ಸನ್ನು ತಿಮ್ಮಾಪುರ ಗ್ರಾಮದಲ್ಲಿ ಅತ್ಯಂತ ಸಂತೋಷಭರಿತವಾಗಿ ನಾವು ಆಚರಿಸಿದ್ದೇವೆ, ದೇವರನ್ನು ಆರಾಧಿಸಿದ್ದೇವೆ. ಇವತ್ತಿನ ದಿವಸ ಎರಡನೆಯದಾಗಿ ಗಿಣಿವಾರ ಗ್ರಾಮದಲ್ಲಿ ಸೆಮಿ ಕ್ರಿಸ್ಮಸ್ಸನ್ನು ಎರಡನೇ ಮೃತ್ಯುಂಜಯ ಮಠದಿಂದ ಎರಡನೇ ಸೆಮಿ ಕ್ರಿಸ್ಮಸ್ಸನ್ನು ನಾವು ಆಚರಿಸಲಿಕ್ಕಾಗಿ ನಾವೆಲ್ಲರೂ ಕೂಡಿ ಬಂದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಅಂದರೆ ಕ್ರಿಸ್ತನನ್ನು ಆರಾಧಿಸುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು, ದೇವರು ಮಾಡಿದಂಥ ಮೇಲುಗಳನ್ನು ಕೊಂಡಾಡುವಂಥದ್ದು. ದೇವರು ನಮಗೋಸ್ಕರವಾಗಿ ಏನೆಲ್ಲ ಉಪಕಾರಗಳನ್ನು ಮಾಡಿದಾನು, ಏನೆಲ್ಲ ತ್ಯಾಗವನ್ನು ಮಾಡಿದಾನು, ಆತನು ನಮ್ಮ ಜೀವಿತದಲ್ಲಿ ಬಂದ ಕಾರಣಕ್ಕಾಗಿ ಏನೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಿದ್ದವು ಅವೆಲ್ಲವುಗಳನ್ನು ಸ್ಮರಿಸುವಂಥದ್ದು, ಉಪಕಾರವನ್ನು ಸ್ಮರಿಸುವಂಥದ್ದು, ದೇವರಿಗೆ ಕೃತಜ್ಞತೆಯಿಂದ ನಾವು ಸ್ತುತಿಸುವಂಥದ್ದು, ಆರಾಧಿಸುವಂಥದ್ದು ಏನಾಗಿದೆ ರೀ? ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಒಂದು ನೂತನ ಸಂದೇಶಕ್ಕಾಗಿ, ಒಂದು ವ್ಯತ್ಯಾಸಕರವಾದಂಥ ಸಂದೇಶಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಉತ್ಸುಕರಾಗಿ ಇದ್ದೇವೆಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ದೇವರು ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಒಂದೇ ಸಂಗತಿಯಲ್ಲಿ ಅನೇಕ ವಿಷಯಗಳನ್ನು, ಮರ್ಮಗಳನ್ನು ತಿಳಿಸುವಂಥ ದೇವರಾಗಿದ್ದಾನೆ. ಆತನ ವಾಕ್ಯ ಹೇಳ್ತಾ ಇದೆ, ಅದು ಜೀವವುಳ್ಳದಂತೆ, ಅದು ಸಜೀವವಾಗಿರುವಂಥದ್ದು. ಯಾವ ಈ ಬಾಯಿ ಕತ್ತಿಗಿಂತಲೂ ಹದವಾಗಿರ್ತಕ್ಕಂಥ ವಾಕ್ಯ ನಮ್ಮ ಜೀವಿತವನ್ನು ಅದೇನು ಮಾಡುವಂಥದ್ದಾಗಿದೆ? ಬೆಳಗಿಸುವಂಥ ದೀಪೋಪದಿಯಲ್ಲಿ ಇರುವಂಥದ್ದಾಗಿದೆ. ಬೇಡವಾಗಿರುವಂಥವುಗಳನ್ನು ದೂರ ಮಾಡಿ ಬೇಕಾಗಿರುವಂಥವುಗಳನ್ನು ನಮಗೆ ಒದಗಿಸಿಕೊಟ್ಟು ನಮ್ಮನ್ನು ಏನು ಮಾಡುವಂಥದ್ದಾಗಿದೆ? ದೇವರ ಬಳಿಯಲ್ಲಿ ನಿಲ್ಲಿಸುವುದಕ್ಕಾಗಿ, ನಿರ್ಮಲರನ್ನಾಗಿ, ಶುದ್ಧಿಯುಳ್ಳಂಥ ಮಕ್ಕಳನ್ನಾಗಿ ಏರ್ಪಾಟು ಮಾಡುವಂಥದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಸಮಯದಲ್ಲಿ ಸಮಯ ತುಂಬ ಆಗಿರೋದ್ರಿಂದ ನೇರವಾಗಿ ದೇವರ ವಾಕ್ಯದ ಕಡೆಗೆ ಈ ಸಮಯದಲ್ಲಿ ಹೋಗೋಣ. ಇವತ್ತಿನ ದಿವಸದ ಧ್ಯಾನದ ಅಂಶ ಸೈನ್ ಆಫ್ ಕ್ರಿಸ್ಮಸ್, ಕ್ರಿಸ್ಮಸ್ಸಿನ ಒಂದು ಗುರುತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಅಂದರೆ ಅದು ಒಂದು ಗುರುತಿನ ಒಂದು ಹಬ್ಬವಾಗಿ ನಮಗೆ ಕಾಣಿಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನು ದೇವ್ರ ವಾಕ್ಯ ನಮಗೆ ಏನು ಮಾಡ್ತಾ ಇದ್ದಾರೆ? ಪ್ರಬೋಧಿಸ್ತಾ ಇದೆ ಪ್ರಿಯರೇ. ಕ್ರಿಸ್ಮಸ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಾಗುವಂಥದ್ದು ಒಂದು ಏನ್ರಿ ಹೇಳ್ರಿ? ಸೃಷ್ಟಿಕರ್ತನಾದಂಥ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ತೇಜೋಮಯನಾದಂಥ ದೇವರು, ಆತ್ಮಸ್ವರೂಪನಾದಂಥ ದೇವರು, ಆತನು ನಮ್ಮ ಹಾಗೆ ಮಣ್ಣಿನ ಶರೀರದಲ್ಲಿ ಆತನು ಮಗುವಾಗಿ, ಕಂದನಾಗಿ ಈ ಲೋಕಕ್ಕೆ ನಮ್ಮನ್ನು ಉದ್ಧಾರಿಸುವುದಕ್ಕಾಗಿ, ನಮಗೆ ರಕ್ಷಣೆಯನ್ನು ತರುವುದಕ್ಕಾಗಿ, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ದೇವಾದಿ ದೇವರು ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಈ ಒಂದು ನರಲೋಕಕ್ಕೆ, ಭೂಮಿಗೆ ಇಳಿದು ಬಂದಿರುವಂಥ ಒಂದು ಸುದಿನ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ನ ಒಂದು ವಿಶೇಷತೆಯನ್ನು ನಾವು ನೋಡುವಾಗ, ಆ ಒಂದು ಕ್ರಿಸ್ಮಸ್ ಎನ್ನುವಂಥದ್ದು ನಮ್ಮ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಒಂದು ವಿಮೋಚನೆಯನ್ನು ಪ್ರಕಟಿಸುವುದಕ್ಕಾಗಿ ದೇವರು ತೆಗೆದುಕೊಂಡಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಹೆಜ್ಜೆಯಾಗಿದೆ. ಎಲ್ಲಾ ಮನುಷ್ಯರನ್ನ ಪಾಪಗಳಿಂದ, ಶಾಪಗಳಿಂದ, ರೋಗಗಳಿಂದ, ಅವಮಾನಗಳಿಂದ, ಕತ್ತಲೆಗಳಿಂದ ಬಿಡಿಸುವುದಕ್ಕಾಗಿ ದೇವರು ಏರ್ಪಾಟು ಮಾಡಿದಂಥ ಒಂದು ಸ್ಥಿತಿಯೇ ಏನಾಗಿದೆ ರೀ? ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಕ್ರಿಸ್ಮಸ್ ನಲ್ಲಿ ಅನೇಕ ಕ್ಯಾರೆಕ್ಟರ್ಸ್ ಅನ್ನು ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ತನ್ನ ದೂತನನ್ನ ಮರಿಯಳ ಬಳಿಗೆ ಕಳುಹಿಸುವುದರ ಮೂಲಕವಾಗಿ ಮರಿಯಳು, ಕನ್ನಿಕೆಯಾದಂಥ ಮರಿಯಳ ಒಂದು ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮೇಲನ್ನ, ಬಿಡುಗಡೆಯನ್ನ ನಮ್ಮೆಲ್ಲರಿಗೂ ಪ್ರಕಟಿಸುವಂತ ಒಂದು ಸ್ಥಿತಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಮರಿಯಳಿಗಾದರೂ ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಪೆಟ್ಟಿನ ಒಂದು ಸ್ಥಿತಿಯಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಯೋಸೇಫನನ್ನು ನಾವು ನೋಡ್ತೀವಿ.
ಯೋಸೇಫನಿಗೂ ಕೂಡ ಗರ್ಭಿಣಿಯಾಗಿರ್ತಕ್ಕಂಥ ಕನ್ನಿಕೆಯನ್ನ ಸೇರಿಸಿಕೊಳ್ಳುವಂಥದ್ದು ಆತನಿಗೂ ಕೂಡ ಒಂದು ಕಷ್ಟಕರವಾದಂತ ಸ್ಥಿತಿಯಾಗಿ ನಮಗೆ ಕಾಣಿಸ್ತಾ ಇದೆ. ನಜರೇತಿನಿಂದ ಅವರು ಬೆತ್ಲೆಹೇಮಿಗೆ ಆ ಒಂದು ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಮರಿಯಳು ಪ್ರಯಾಣವಾಗಿ ಅವರು ಒಂದು ಕತ್ತೆಯ ಮೇಲೆ ಹೋದಂತ ಒಂದು ಸ್ಥಿತಿಯಾಗಿರ್ಬೋದು, ಆ ಒಂದು ದೂರದ ಒಂದು ಪ್ರಾಂತ್ಯಕ್ಕೆ ಅವರು ನಡೆದುಕೊಂಡು ಹೋಗಿರ್ತಕ್ಕಂಥ ಸ್ಥಿತಿಯಾಗಿರ್ಬೋದು. ಇವೆಲ್ಲವುಗಳನ್ನ ಗಮನಿಸಿದಾಗ ಅವರು ಅಂದ್ರೆ ಯಾರ್ರೀ, ಆ ಒಂದು ಏನಂತ ಹೇಳ್ತೀವಿ ನೇಟಿವಿಟಿ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನ ದೇವರು ಈ ಲೋಕಕ್ಕೆ ಇಳಿದು ಬರುವಂತ ಸಮಯದಲ್ಲಿ ಯಾರ್ಯಾರು ಆ ಒಂದು ಪಾತ್ರಧಾರಿಗಳಾಗಿ ಇದ್ರು, ಯಾರ್ಯಾರನ್ನ ದೇವರು ಬಳಕೆ ಮಾಡಿಕೊಂಡು ಸದ್ಬಳಕೆಯಾಗಿ ಯಾವ ಪಾತ್ರಗಳನ್ನಾಗಿ ದೇವರು ಅವ್ರನ್ನ ರೂಪಿಸಿದ್ನೋ ಅವರೆಲ್ಲರೂ ಕೂಡ ಏನಾಗಿದ್ರಿ, ಬಹಳ ಕಷ್ಟವನ್ನ ಪಟ್ಟಂತವರಾಗಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮರಿಯಳ ಒಂದು ಕಷ್ಟ, ಯೋಸೇಫನ ಒಂದು ಕಷ್ಟ, ಅಲ್ಲಿ ಬಹಳ ಏನಂತ ಹೇಳ್ತೀವಿ, ಅವರು ದೇವರಿಗೆ ತಮ್ಮ ಉಸಿರನ್ನು ಕೊಡುವುದರ ಮೂಲಕವಾಗಿ ಅವ್ರು ಏನಾದ್ರಂತೆ ವಿಧೇಯರಾದ್ರಂತೆ. ಹಲ್ಲೆಲೂಯಾ. ತಮ್ಮ ಶ್ವಾಸವನ್ನ ಕೊಡುವಷ್ಟರ ಮಟ್ಟಿಗೆ ಅವರು ವಿಶ್ವಾಸವನ್ನ ಅವ್ರು ಏನ್ ಮಾಡಿದ್ರು, ತೋರಿಸಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ದಿವಸ ಬಂತು, ಆವತ್ತಿನ ದಿವಸ ಮರಿಯಳು ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಮರಿಯಳು ಆವತ್ತಿನ ರಾತ್ರಿಯಲ್ಲಿ ಆಕೆ ಮಗುವಿಗೆ ಏನ್ ಮಾಡುತ್ತಾಳೆ, ಜನ್ಮ ನೀಡುತ್ತಾಳೆ. ಜನ್ಮ ನೀಡಿದ ಸಮಯದಲ್ಲಿ ಆಕಾಶದಿಂದ ಒಬ್ಬ ದೂತನು ಏನ್ ಮಾಡಿದಾರೆ, ಕುರುಬರ ಬಳಿಗೆ ಹೊರಟು ಬಂದು ಏನ್ ಮಾಡ್ತಾ ಇದ್ದಾನೆ, ಸಂದೇಶವನ್ನು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಏನೆಂಬುದಾಗಿ ಏನಂತೇಳಿ ತಿಳಿಸ್ತಾ ಇದ್ದಾನೆ, ಆ ಕರ್ತನ ಪ್ರಭೆಯನ್ನ ನೋಡಿರ್ತಕ್ಕಂಥ ಜನರು, ದೂತನ ಮಾತನ್ನ ಕೇಳಿಸಿಕೊಂಡಿರ್ತಕ್ಕಂಥ ಜನರು ಅವರು ಬಹಳ ಭಯಪಟ್ಟು ಅವ್ರು ಏನ್ ಮಾಡಿದ್ರಂತೆ, ಹೆದರಿದರು ಪ್ರಿಯರೇ. 10ನೇ ವಚನದಲ್ಲಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೂತನ ಅವರಿಗೆ ಹೆದರಬೇಡಿರಿ ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನ ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನ ಕೊಂಡಾಡುತ್ತಾ ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಈ ವಿಷಯಗಳಲ್ಲಿ ಮುಖ್ಯವಾಗಿ ನಾನು ನಿಮಗೆ ಇವತ್ತಿನ ದಿವಸ ತಿಳಿಸ್ಬೇಕಂತ ಅನ್ಕೊಂಡಿರುವಂತದ್ದು 12ನೆಯ ವಚನ ಪ್ರಿಯರೇ. ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಇವತ್ತಿನ ದಿವಸದ ಧ್ಯಾನದ ಅಂಶ ಏನ್ರಿ, ನಿಮಗೆ ಗೊತ್ತಾಗುವುದಕ್ಕೆ ಒಂದು ಗುರುತನ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಒಂದು ಗುರುತನ್ನ ಸ್ವತಃ ದೂತನೇ ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ಆ ಅಡವಿಯಲ್ಲಿ ಕಾಡಿನಲ್ಲಿರ್ತಕ್ಕಂಥ ಕುರುಬರಿಗೆ ಅಲ್ಲಿ ಏನಾಗಿದೆ ಎಂಬುದಾಗಿ ಆವತ್ತಿನ ದಿವಸದಲ್ಲಿ ಅವರಿಗೆ ಗೊತ್ತಾಗಿಲ್ಲ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ಇದ್ದೀವಿ ಅಂತಂದ್ರೆ ಆ ಕಡೆ ಭಾಗದಲ್ಲಿ ಏನ್ ನಡೀತಾ ಇದೆ ನಮ್ಗೆ ಗೊತ್ತಾಗುತ್ತೆ, ಸಡನ್ ಆಗಿ ಗೊತ್ತಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವರ ವಾಕ್ಯ ಹೇಳ್ತಾ ಇದೆ, ದೂತನು ಕುರುಬರ ಮುಂದೆ ಪ್ರತ್ಯಕ್ಷವಾದಂತ ಸಮಯದಲ್ಲಿ ಅವರಿಗೊಂದು ಶುಭ ಸಮಾಚಾರವನ್ನ ತಿಳಿಸ್ತಾ ಇದ್ದಾನೆ. ಏನಂತ ಹೇಳಿರಿ, ಹೆದರಬೇಡಿರಿ ಕೇಳಿರಿ, ಜನರಿಗೆ ಎಲ್ಲಾ ಜನರಿಗೆ ಅಂತೆ. ಯಾರಿಗದು, ಕೇವಲ ಕೆಲವರಿಗೆ ಮಾತ್ರ ಅಲ್ಲ, ಯಾರಿಗ್ರಿ, ಎಲ್ಲ ಜನರಿಗೆ ಶುಭ ಸಮಾಚಾರವನ್ನ ನಾನು ಹೊತ್ತುಕೊಂಡು ಬಂದಿದ್ದೇನೆ. ಆ ಶುಭ ಸಮಾಚಾರ ಏನಂತಂದ್ರೆ, ನೀವು ಯಾರನ್ನ ಎದುರು ನೋಡ್ತಾ ಇದ್ರು, ಯಾವಾತನು ಈ ಲೋಕಕ್ಕೆ ಇಳಿದು ಬರಬೇಕಾಗಿತ್ತು, ಯಾವಾತನು ಮನುಷ್ಯರೆಲ್ಲರಿಗೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು, ಆ ರಕ್ಷಕನು, ಆ ಕ್ರಿಸ್ತನು ದಾವೀದನೂರಲ್ಲಿ ಆತನು ಏನ್ ಮಾಡಿದ, ನಿಮಗೋಸ್ಕರವಾಗಿ ಹುಟ್ಟಿ ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಒಂದು ಗುರುತು. ಏನಂತ ಹೇಳ್ತಾ ಇದೆ ವಾಕ್ಯ, ಒಂದು ಗುರುತು. ನಾವು ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಅವ್ರ ಮನೆ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಕೇಳ್ತೀವಿ, ಗುರುತು ಕೇಳ್ತೀವಿ. ಹಲ್ಲೆಲೂಯಾ, ಏನ್ ಕೇಳ್ತೀವಿ, ಗುರುತು ಕೇಳ್ತೀವಿ. ಇಲ್ಲಿ ಗುಡಿ ಹತ್ರ ಇದೆನಾ, ಸ್ಕೂಲ್ ಹತ್ರ ಇದೆನಾ, ಅಥವಾ ಏನಾದ್ರೂ ಗೋಡನ್ ಇದೆನಾ, ಅಲ್ಲಿ ಏನಾದ್ರು ಒಂದು ವಿಶೇಷ, ಬೇರೆ ಯಾವ್ದಾದ್ರು ಒಂದು ಅಂಗನವಾಡಿ ಸ್ಕೂಲ್ ಇದೆನಾ, ಏನ್ರಿ, ಅವ್ರಿಗೆ ಏನಾದ್ರೂ ಇರ್ತಕ್ಕಂಥ ಅಡ್ಡೆಸರುಗಳು ಅವ್ರನ್ನ ಏನೆಂಬುದಾಗಿ ಗುರುತು ಹಿಡಿತಾರೆ ಎಂಬುದಾಗಿ ನಾವೇನ್ ಮಾಡ್ತೀವಿ, ಕೇಳುವವರಾಗಿರ್ತೀವಿ. ನಾವೇನ್ ಮಾಡುವಂತವರಾಗಿರ್ತೀವಿ, ಕೇಳುವವರಾಗಿರ್ತೀವಿ. ಇಲ್ಲಿ ಹೇಳ್ತಾ ಇದ್ದಾನೆ, ದೇವದೂತನೇ ಗುರುತನ್ನ ತಿಳಿಸ್ತಾ ಇದ್ದಾನೆ. ಆ ಗುರುತು ಏನಂತಂದ್ರೆ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ್ರಿ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನ ಕಾಣುವಿರಿ. ಹಲ್ಲೆಲೂಯಾ. ಯಾವ ಕೂಸಂತೆ, ಒಂದು ಕೂಸಂತೆ. ಆ ಕೂಸು ಎಲ್ಲಿದೆ ಅಂತೆ, ಗೋದಲಿಯಲ್ಲಿದೆ. ಎಲ್ಲಿದೆ ಕೂಸದು,
ಗೋದಲಿಯಲ್ಲಿದೆ. ಸಾಮಾನ್ಯವಾಗಿ ಕೂಸುಗಳನ್ನು ಎಲ್ಲಿ ಹಾಕ್ತಾರೆ? ಎಲ್ಲಿ ಹಾಕ್ತಾರೆ? ತೊಟ್ಟಿಲುಗಳೆಲ್ಲ ಹಾಕ್ತಾರೆ. ಆದ್ರೆ ಈ ಕೂಸಿನ ವ್ಯತ್ಯಾಸ ಏನ್ರಿ? ವಿಶೇಷತೆ ಏನ್ರಿ? ಈ ಕೂಸು ಎಲ್ಲಿದೆ? ಗೋದಲಿಯಲ್ಲಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಟ್ಟೆಯಿಂದ ಸುತ್ತಿರುವಂತ ಒಂದು ಕೂಸು, ಆ ಕೂಸು ಗೋದಲಿಯಲ್ಲಿದೆ. ಆ ಕೂಸು ಎಲ್ಲಿದೆ? ಯಾವ ಸ್ಥಳದಲ್ಲಿದೆ? ಬೆತ್ಲೆಹೇಮ್ ಅಂದ್ರೆ ದಾವೀದನ ಊರಿನಲ್ಲಿದೆ. ಹಲ್ಲೆಲೂಯಾ. ಆ ಕೂಸು ಇರುವಂತ ಒಂದು ಸ್ಥಳ ಎಲ್ಲಿದೆ ರೀ? ಛತ್ರದ ಒಂದು ಸಮೀಪದಲ್ಲಿರ್ತಕ್ಕಂಥ ಒಂದು ಗೋದಲಿಯಲ್ಲಿ. ಹಲ್ಲೆಲೂಯಾ. ಈ ಎಲ್ಲ ಗುರುತುಗಳನ್ನ ಕುರುಬರಿಗೆ ಯಾರು ತಿಳಿಸ್ತಾ ಇದಾರೆ? ದೂತನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕರ್ತನ ಕುರಿತಾಗಿ ಕರ್ತನ ಏನ್ ಮಾಡ್ತಾ ಇದ್ದಾನ್ರಿ? ತನ್ನ ದೂತನನ್ನ ಕಳುಹಿಸಿ ಕುರುಬರಿಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ತಿಳಿಸಲಾರದೆ ಹೋದ್ರೆ ಯಾರಿಗೂ ಕೂಡ ಯಾವ ಸಂಗತಿಗಳು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಸಾರಲ್ಪಡಲಾರದೆ ಸುವಾರ್ತೆ ಇದ್ರೆ ಯಾವ ಮನುಷ್ಯರು ಕೂಡ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಒಂದು ಗುರುತನ್ನು ಕೊಟ್ಟಿದ್ದಾರೆ. ನನ್ನನ್ನ ನಿನ್ನನ್ನು ಉಂಟು ಮಾಡಿದಂತ ದೇವರು, ಜಗದುದ್ಧಾರಕನಾಗಿರುವಂತ ದೇವರು, ಜಗದ್ರಕ್ಷಕನಾಗಿರುವಂತ ದೇವರು, ಆತನು ಈ ಲೋಕಕ್ಕೆ ಹುಟ್ಟಿ ಬಂದಿರುವಂತ ಸಮಯದಲ್ಲಿ ಒಂದು ಗುರುತನ್ನು ಕೊಟ್ಟಿದ್ದಾರೆ. ಆ ಗುರುತು ಏನ್ರಿ? ಗೋದಲಿಯಲ್ಲಿ ಮಲಗಿರುವಂತ ಮಗು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಪಕ್ಕದಲ್ಲಿ ಛತ್ರ ಇದೆ, ಅನೇಕ ಮನೆಗಳಿದಾವೆ. ಅನೇಕ ಮನೆಗಳನ್ನ ಯೋಸೇಫ ಮರಿಯಳು ತಟ್ಟಿದಾಗಲೂ ಕೂಡ ಯಾರು ಕೂಡ ಅವರಿಗೆ ಸಹಾಯಕರಾಗಿ ನಿಲ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸ್ವಾಮಿ ಒಂದ್ಸಾರಿ ಹೇಳ್ತಾರೆ, ಆಕಾಶದಲ್ಲಿರುವಂತ ಪಕ್ಷಿಗಳಿಗೆ ಏನಿದಾವೆ? ಗೂಡುಗಳಿದಾವೆ, ನರಿಗಳಿಗೆ ಗುದ್ದುಗಳಿದಾವೆ, ಆದ್ರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಕೂಡ ಜಾಗ ಇಲ್ಲ ಎಂಬುದಾಗಿ, ಸ್ಥಳ ಇಲ್ಲ ಎಂಬುದಾಗಿ. ಆತನ ಜನನದ ಸಮಯದಲ್ಲಿಯೂ ಕೂಡ ಛತ್ರದ ಯಜಮಾನ ಸ್ಥಳವನ್ನ ಕೊಡಲಿಲ್ಲ, ಅಕ್ಕಪಕ್ಕದ ಮನೆಯವರು ಸ್ಥಳವನ್ನ ಕೊಡಲಿಲ್ಲ. ಆ ಸಮಯದಲ್ಲಿ ಮರಿಯಳು ಮಗುವನ್ನು ಎಲ್ಲಿತ್ತಿಲ್ರಿ? ಗೋದಲಿಯಲ್ಲಿ. ಹಲ್ಲೆಲೂಯಾ. ಪಶುಗಳ ಒಂದು ಶಾಲೆಯಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರು ದೇವರನ್ನ ಧಿಕ್ಕಾರ ಮಾಡಿದ್ರು, ಆದ್ರೆ ಹುಟ್ಟಿರ್ತಕ್ಕಂಥವ್ರು ದೇವರು ಎಂಬುದಾಗಿ ಗ್ರಹಿಸಿಕೊಂಡಿರ್ತಕ್ಕಂಥ ಮೂಕ ಪಶುಗಳು ತಾವು ಊಟ ಮಾಡುವಂತ ಅನ್ನವನ್ನೇ, ಸ್ಥಳವನ್ನೇ ಏನ್ ಮಾಡಿದ್ರು? ಯಾರಿಗೆ ಕೊಟ್ರಿ? ದೇವಾದಿ ದೇವರಿಗೆ ಕೊಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಗೋದಲಿ ಅಂದ್ರೆ ಯಾರ್ದು ಊಟದ ತಟ್ಟೆ? ಅದು ಗೋದಲಿ ಅಂದ್ರೆ ಯಾರು ಊಟದ ತಟ್ಟೆ? ಯಾರ್ರಿ? ಪಶುಗಳದ್ದು ಊಟದ ತಟ್ಟೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಆ ಪಶುಗಳಾದ್ರೂ ತಮ್ಮ ಊಟದ ತಟ್ಟೆಯನ್ನೇ ಬಿಟ್ಟು ಕೊಟ್ಟುವಂತೆ. ಯಾರಿಗೋಸ್ಕರವಾಗಿ? ದೇವಾದಿ ದೇವರಾಗಿರುವಂತ, ರಾಜಾದಿರಾಜನಾಗಿ ಬರಲಿರುವಂತ, ಅರಸನಾಗಿ ಹುಟ್ಟಿರುವಂತ ಕ್ರಿಸ್ತನಿಗೋಸ್ಕರವಾಗಿ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಗುರುತು ಇವತ್ತಿನ ದಿವಸ ನಾವು ಧ್ಯಾನ ಮಾಡಬೇಕಾಗಿದೆ. ಆ ಕುರುಬರಿಗೆ ತಿಳಿಸಲ್ಪಟ್ಟಂತ ಆ ಗುರುತು ಛತ್ರದ ಪಕ್ಕದಲ್ಲಿ ಗೋದಲಿಯಲ್ಲಿ ಮಲಗಿರುವಂತ ಮಗು, ಬಟ್ಟೆಯಿಂದ ಸುತ್ತಿರುವಂತ ಮಗು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಮಗು ಏನಾಗಿದೆ ಅಂತಾರೆ? ರಕ್ಷಣೆ ಒದಗಿಸಿಕೊಡುವಂತ ರಕ್ಷಕನಾಗಿರುವಂತ ಮಗು, ಲೋಕ ರಕ್ಷಕನಾಗಿರುವಂತ ಮಗು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಕುರುಬರಿಗೆ ಒಂದು ಸಂದೇಶ, ಒಂದು ಗುರುತು ಬಂತು. ಏನ್ರಿ? ಗೋದಲಿಯಲ್ಲಿ ಮಲಗಿರುವಂತ ಕೂಸನ್ನ ನೀವು ಕಾಣ್ತೀರಿ. ಚಿಕ್ಕ ಊರೇ ಬೆತ್ಲೆಹೇಮ್. ಹಲ್ಲೆಲೂಯಾ. ಚಿಕ್ಕದಾಗಿರ್ತಕ್ಕಂಥ ಸ್ಥಳನೇ ಆ ಗೋದಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವಾದಿ ದೇವರು ಅಲ್ಲಿಯೂ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ಆತನು ಏನ್ ಮಾಡಿದರಿ? ಇಳಿದು ಬಂದ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಗುವಿನ ಲಕ್ಷಣವನ್ನ, ಮಗು ಹುಟ್ಟಿರ್ತಕ್ಕಂಥ ಸ್ಥಳವನ್ನ ಆ ದೂತರು ಯಾರಿಗೆ ಹೇಳ್ತಾ ಇದಾರ್ರಿ? ಯಾರಿಗೆ ಹೇಳ್ತಾ ಇದ್ದಾರೆ? ಕುರುಬರಿಗೆ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನ ಗುರುತಿನ ವಿಷಯವಾಗಿ ದೂತರು ಹೇಳಿದಾಗ ಕುರುಬರು ಸುಮ್ಮನೆ ನಿಲ್ಲದೆ ಏನ್ ಮಾಡ್ತಾ ಇದ್ದಾರೆ? ಆ ಎಲ್ಲಾ ಹಿಂಡನ್ನ ಬಿಟ್ಟು ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ? ಸ್ವಲ್ಪ ಜನರೇ ಕುರುಬರು. ಹಲ್ಲೆಲೂಯಾ. ಅಡವಿಯಲ್ಲಿದ್ದಾರೆ ಅವರು. ಹಲ್ಲೆಲೂಯಾ. ಆ ಸ್ವಲ್ಪ ಜನರ ಕುರುಬರಿಗೆ ಅಲ್ಲಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಬೆತ್ಲೆಹೇಮಿನಲ್ಲಿ ಚಿಕ್ಕ ಗೋದಲಿಯಲ್ಲಿ ಮಲಗಿರ್ತಕ್ಕಂಥ ಮಗುವಿನ ವಿಷಯವಾಗಿ ದೂತರು ತಿಳಿಸಿದಾಗ ಅವರು ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ತಟ್ಟನೆ ಎದ್ದವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಅನೇಕರಿಗೆ ದೇವರ ಗುರುತು ಏನೆಂಬುದಾಗಿ ಗೊತ್ತಿದಾಗಲೂ ಕೂಡ ಅವರು ತೀರ್ಮಾನ ತೆಗೆದುಕೊಳ್ತಾ ಇಲ್ಲ. ಹಲ್ಲೆಲೂಯಾ. ರಕ್ಷಕನು ಯಾರೆಂಬುದಾಗಿ ಗೊತ್ತಿದಾಗಲೂ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ. ಇವತ್ತು ನಮಗೆ ಗುರುತು ಏನಾಗಿದೆ? ಎಲ್ಲ ದೇವರುಗಳು ಎಂಬುದಾಗಿ ಅನಿಸಿಕೊಂಡಂತವರೆಲ್ಲರೂ ಕೂಡ ಏನಾಗಿದ್ದಾರೆ? ದೇವರ ಕುರಿತಾದಂತ ಲಕ್ಷಣಗಳನ್ನು ನಾವು ನೋಡುವಾಗ ದೇವರ ಲಕ್ಷಣ, ಆತನು ಪರಿಶುದ್ಧನಾಗಿ
ಇರಬೇಕು, ಪವಿತ್ರನಾಗಿ ಇರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಎಂಬ ಅರಿಷಡ್ವರ್ಗಗಳನ್ನ ಆತನು ಜಯಿಸಿದವನಾಗಿ ಇರಬೇಕು. ತನ್ನ ಜೀವಿತದಲ್ಲಿ ಮಚ್ಚೆ ಇಲ್ಲದ ಹಾಗೆ ಜೀವಿಸಿದವನು ಆಗಿರಬೇಕು. ನಾನೇ ಅನ್ನ ಆಹಾರ ಎಂಬುದಾಗಿ ಹೇಳಿದವನು ಆಗಿರಬೇಕು. ನಾನೇ ಯಜ್ಞವಾಗ್ತೀನಿ ಮನುಷ್ಯರೆಲ್ಲರಿಗೋಸ್ಕರವಾಗಿ ಎಂಬುದಾಗಿ ಹೇಳಿದ ಆತನು ಆಗಿರಬೇಕು. ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವಜ್ಞಾನಿಯಾದ ಆತನು ಆಗಿರಬೇಕು. ಈ ಎಲ್ಲ ಲಕ್ಷಣಗಳು, ಗುರುತುಗಳು ನಮಗೆ ಯಾರಲ್ಲಿ ಕಂಡು ಬರುತ್ತವೆ? ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆವತ್ತಿನ ದಿವಸ ಕುರುಬರಿಗೆ ಒಂದು ಗುರುತನ್ನ ದೇವರು ಕೊಟ್ಟು. ಆ ಗುರುತೇನ್ರಿ? ಕೂಸು ಗೋದಲಿಯಲ್ಲಿ ಮಲಗಿದೆ. ಇವತ್ತು ನಮಗೆ ರಕ್ಷಕನಾಗಿರ್ತಕ್ಕಂಥ ದೇವರ ಕುರಿತಾಗಿರ್ತಕ್ಕಂಥ ಒಂದು ಗುರುತು ಏನ್ರಿ? ಕಲ್ವಾರಿ ಶಿಲುಬೆಯಲ್ಲಿ ಆತನ ಒಂದು ಮರಣದ ಒಂದು ಸಮಯ, ಆ ಒಂದು ಆತನ ದೇಹ ಆ ಒಂದು ದಂಡನೆ ಆಗುವಂತ ಒಂದು ಸಮಯ, ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಯಜ್ಞವಾಗುವಂತ ಆ ಒಂದು ಸಮಯ, ಅದು ಹೆಂಗಿದೆ ರೀ? ನಮಗೆ ಒಂದು ದೊಡ್ಡ ಗುರುತಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಮನುಷ್ಯರ ಮರಣ ಭಯವನ್ನು ಹೋಗಲಾಡಿಸುವುದಕ್ಕಾಗಿ, ಎಲ್ಲ ಮನುಷ್ಯರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ ಕುರಿಮರಿಯಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಆತನ ಏನ್ ಮಾಡಿದ? ಹೊರಟು ಬಂದ. ಕುರುಬರೆಲ್ಲರಲ್ಲಿದ್ದಾರೆ, ಆದ್ರೆ ಕುರುಬರು ನಾವು ಆಗಿದ್ದಾಗಲೂ ಕೂಡ ನೀನು ನಮ್ಮ ಹಿರಿಯ ಕುರುಬ ಅಂತೇಳಿ ಯೇಸು ಕ್ರಿಸ್ತನ ಬಳಿಗೆ ಅವ್ರು ಏನ್ ಮಾಡಿದ್ರಂತೆ? ಹುಡುಕಿಕೊಂಡು ಬಂದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಜವಾಗಿ ದೇವರು ಆರಿಸಿಕೊಂಡಂತ ಕುರಿಮರಿ ಇದೆ ಎಂಬುದಾಗಿ ಅವರು ಗ್ರಹಿಸಿಕೊಂಡು ಯೋಹಾನ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಹೇಳಿದ ಹಾಗೆ ಏನ್ರಿ? ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿಮರಿ. 1:29 ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಗುರುತನ್ನ ಕೇಳಿದಾಗ ನಾವು ಸಂಪೂರ್ಣವಾಗಿ ಅದನ್ನ ಏನ್ ಮಾಡ್ಬೇಕು? ಆ ಗುರುತು ದೇವರ ಮೂಲಕವಾಗಿ ಬಂದಿದ್ದಾದ ಮೇಲೆ ಅದನ್ನ ಹಿಂಬಾಲಿಸಿ ನಾವು ನಡೆಯುವವರಾಗಬೇಕು. ಹಲ್ಲೆಲೂಯಾ. ಕುರುಬರು ಅಲ್ಲೇ ಕೂಡಲಿಲ್ಲ, ಅವರು ಆ ಗುರುತನ್ನ ನೋಡುವುದಕ್ಕಾಗಿ ಹೊರಟರು ಪ್ರಿಯರೇ. ಹಲ್ಲೆಲೂಯಾ. ಹೊರಟಾದ ಮೇಲೆ ಅವರು ಸುಮ್ಮನೆ ಇರಲಿಲ್ಲ. ಆ ಮಗುವನ್ನ, ಕೂಸನ್ನ, ಮರಿಗಳನ್ನ, ಯೋಸೇಫನನ್ನ, ಆ ಸ್ಥಳವನ್ನು ನೋಡಿ ಅವರು ದೇವರನ್ನ ಆರಾಧಿಸಿ, ಸ್ತುತಿಸಿ, ಕೊಂಡಾಡಿ ಆ ಎಲ್ಲ ವಿಷಯಗಳನ್ನು ಏನ್ ಮಾಡ್ತಾ ಇದ್ದಾರೆ? ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ, ಒಂದು ಗುರುತನ್ನ ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ. ಆ ಗುರುತೇನ್ರಿ? ನಾನು ನಿಮಗೋಸ್ಕರವಾಗಿ ಲೋಕಕ್ಕೆ ಹೊರಟು ಬಂದಿದ್ದೇನೆ. ನಾನು ನಿಮ್ಮ ಸ್ಥಾನದಲ್ಲಿ ನಾನು ಯಜ್ಞವಾಗಿದ್ದೇನೆ. ನಿಮ್ಮ ಸ್ಥಾನದಲ್ಲಿ ನಿಮ್ಮ ಪಾಪಗಳನ್ನೆಲ್ಲ ನಾನು ಹೊತ್ತುಕೊಂಡು ನನ್ನಲ್ಲಿರುವಂತ ಜೀವವನ್ನು ನಿಮಗೆ ಕೊಟ್ಟಿದ್ದೇನೆ. ನಿಮ್ಮ ರೋಗವನ್ನೆಲ್ಲ ನಾನು ಹೊತ್ತುಕೊಂಡು ನನ್ನಲ್ಲಿರುವಂತ ಆರೋಗ್ಯವನ್ನು ನಿಮಗೆ ಕೊಟ್ಟಿದ್ದೇನೆ. ನಿಮ್ಮಲ್ಲಿರ್ತಕ್ಕಂಥ ಶಾಪಗಳನ್ನು ನಾನು ಹೊತ್ತುಕೊಂಡು ನನ್ನಲ್ಲಿರ್ತಕ್ಕಂಥ ಆಶೀರ್ವಾದವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನಾನು ಪರಲೋಕದ ಕುರಿತಾಗಿ ನಿಮಗೆ ತಿಳಿಸಿದ್ದೇನೆ. ನೀವು ಕೇವಲ ಈ ಒಂದು ಭೂಲೋಕ ಸಂಬಂಧವಾಗಿರ್ತಕ್ಕಂಥ ಕಾರ್ಯಗಳ ಕುರಿತಾಗಿ ಆಲೋಚನೆ ಮಾಡ್ತೀರಿ. ಪರಲೋಕ ಅಂದ್ರೆ ಏನು, ದೇವರಂದ್ರೆ ಏನಂತ ಹೇಳಿ ತಿಳಿಲಾರದ ಸ್ಥಿತಿಯಲ್ಲಿ ಇದ್ದೀರಿ. ಆ ಎಲ್ಲಾ ಸಂಗತಿಗಳನ್ನು ನಾನು ತಿಳಿಸಿದ್ದೇನೆ. ನಾನು ಹೋದಾದ ಮೇಲೆ ಪವಿತ್ರಾತ್ಮನು ಕೂಡ ನಿಮಗೆ ಸತ್ಯದ ಕಡೆಗೆ ನಡೆಸಿದ್ದಾನೆ. ಹಲ್ಲೆಲೂಯಾ. ಈ ಎಲ್ಲಾ ಗುರುತುಗಳು ಕೇಳಿಕೊಂಡಾಗಲೂ ಕೂಡ, ನಾವೆಲ್ಲರೂ ಕೇಳಿಸಿಕೊಂಡಾಗಲೂ ಕೂಡ, ಒಂದು ವೇಳೆ ಆ ಗುರುತನ್ನು ಹಿಂಬಾಲಿಸದೆ ಹೋದ್ರೆ ನಾವೇನಾಗ್ತೀವ್ರಿ? ಕೈ ಬಿಡಲ್ಪಡುವಂತವ್ರಾಗ್ತೀವಿ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಇವತ್ತಿನ ಸಾಯಂಕಾಲದ ವೇಳೆಯಲ್ಲಿ ನಮಗೊಂದು ಗುರುತನ್ನ ಕೊಟ್ಟಿದ್ದಾನೆ. ಯಾವ ಗುರುತ್ರಿ ಅದು? ಗೋದಲಿಯಲ್ಲಿ ಮಲಗಿರುವಂತ ಮಗನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಮರಣ ಛೇದನವನ್ನ ಅನುಭವಿಸಿದಂತ ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ಜ್ಞಾನಿಗಳಿಗೂ ಕೂಡ ದೇವರೊಂದು ಗುರುತನ್ನು ಕೊಟ್ಟರು ಪ್ರಿಯರೇ. ಅವರು ಜ್ಞಾನಿಗಳು, ಅವರು ತಮ್ಮ ಪುಸ್ತಕಗಳನ್ನು ಓದ್ತಾ ಇರಬೇಕಾದ್ರೆ ಅವರಿಗೆ ಯಾಕೆ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸ್ತಾ ಇದೆ, ಯಾಕೆ ಆಕಾಶದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ನಕ್ಷತ್ರ ಹುಟ್ಟಿತ್ತು, ಎಲ್ಲಾ ನಕ್ಷತ್ರಗಳಿಗಿಂತ ಅತಿ ಪ್ರಕಾಶವಾದಂತ ನಕ್ಷತ್ರ ಇದಾಗಿದೆ ಅಲ್ವಾ, ಇದು ಹುಟ್ಟಿರೋದಕ್ಕೆ ಕಾರಣ ಏನು ಎಂಬುದಾಗಿ ಖಗೋಳ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಆ ಜ್ಞಾನಿಗಳು ತಮ್ಮ ಒಂದು ಪುಸ್ತಕಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದಾರೆ? ತಮ್ಮ ಪುಸ್ತಕಗಳಲ್ಲಿ ಏನಾದ್ರೂ ಇದ್ರ ಕುರಿತಾಗಿ ನಮ್ಮ ಪೂರ್ವಿಕರು ಏನಾದ್ರೂ ಬರೆದಿಟ್ಟಿದಾರೋ ಎಂಬುದಾಗಿ ಅವರು ನೋಡ್ತಾ ಇರಬೇಕಾದ್ರೆ ಆ ಪುಸ್ತಕದಲ್ಲಿ ಒಂದು ಅಂಶ ಅವ್ರಿಗೆ ಏನಾಗ್ತಾ ಇದ್ದಾರೆ? ಗೋಚರವಾಗ್ತಾ ಇದೆ ಪ್ರೇಯರ್. ಆ ಅಂಶ ಏನಾಗಿದೆ ಪ್ರೇಯರೇ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಾಗಿತ್ತು ಆ ಅಂಶ? ಏನಾಗಿತ್ರಿ? ಅವರು ಪುಸ್ತಕವನ್ನು ತೆರೆದಾಗ ಒಬ್ಬ ಅರಸನು ಈ ಲೋಕದಲ್ಲಿ ಜನಿಸಿ ಬಂದಂತ ಸಮಯದಲ್ಲಿ ಏನಾಗುತ್ತಂತ ಹೇಳ್ತಾ ವಾಕ್ಯ ಸುಂದರು. ಒಬ್ಬ ಅರಸನು ಈ ಲೋಕಕ್ಕೆ ಜನಿಸಿ ಬಂದಂತ ಸಮಯದಲ್ಲಿ ಏನಾಗುತ್ತೆ? ಲೋಕದಲ್ಲಿ ಎಲ್ಲಾ ಜನರಿಗೂ ದೊಡ್ಡ ಬೆಳಕು ಎನ್ನುವಂಥದ್ದು ಏನಾಗುತ್ತೆ? ಕಾಣಿಸಿಕೊಳ್ಳುತ್ತೆ. ಅಲ್ಲಿ ಅವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿತ್ತು ಏನಂತ ಹೇಳಿ, ದೇವರು ಮನುಷ್ಯನಾಗಿ ಅರಸನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದಂತ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಜನಿಸುತ್ತೆ ಎನ್ನುವಂತ ಗುರುತನ್ನ ಯಾರಿಗೆ ಗೊತ್ತಾಯ್ತದು?
ಜ್ಞಾನಿಗಳಿಗೆ ಗೊತ್ತಾಯ್ತು. ಅವ್ರು ಜ್ಞಾನಿಗಳು ಯಾಕಾದ್ರೆ ಅಂದ್ರೆ ಅವರು ದೇವರ ಕುರಿತಾಗಿ ಅನ್ವೇಷಿಸುವಂತವರಾಗಿದ್ರು. ಪ್ರಪಂಚದಲ್ಲಿ ನಡೆಯುವಂತ ಘಟನೆಗಳನ್ನ ನೋಡುವಂತವರಾಗಿದ್ರು. ಅದ್ರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಲೋಕದ ಅಂತ್ಯದ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗುರುತುಗಳು ಕಂಡು ಬರ್ತವೆ. ನಾನೇ ಯೇಸು ಎಂಬುದಾಗಿ, ನಾನೇ ಕ್ರಿಸ್ತನ್ ಎಂಬುದಾಗಿ ಅನೇಕರು ನನ್ನ ಹೆಸರುಗಳ ಮೂಲಕವಾಗಿ ಅದ್ಭುತಗಳನ್ನ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕರು ನನ್ನ ನಾಮವನ್ನು ತೆಗೆದುಕೊಂಡು ಅನೇಕ ಮಾಡಬಾರದ ಕಾರ್ಯಗಳನ್ನ ಮಾಡ್ತಾರೆ. ಭಕ್ತಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾರೆ. ಮತಾಂಧತೆಯ ಕಾರ್ಯಗಳನ್ನ ಮಾಡ್ತಾರೆ. ಅಧರ್ಮದ ಕಾರ್ಯಗಳನ್ನ ಮಾಡ್ತಾರೆ. ಆ ಎಲ್ಲ ಗುರುತುಗಳು ಏನಾಗಬೇಕು? ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪೌಲನು ಹೇಳಿದ ಏನಂತೇಳಿ, ಅಂತ್ಯಕಾಲದಲ್ಲಿ ತಮಗೆ ಇಷ್ಟವಾದಂತ ಬೋಧಕರನ್ನ ಜನರು ಏನ್ ಮಾಡ್ತಾರಂತೆ? ಇಟ್ಟುಕೊಳ್ತಾರೆ. ಹಲ್ಲೆಲೂಯಾ. ಸತ್ಯವೇದವನ್ನ ಬೋಧಿಸುವಂತ ಒಂದು ಸ್ಥಿತಿಗತಿಗಳಲ್ಲ ಏನ್ರಿ, ಕಥೆಗಳನ್ನ ಹೇಳಿ ಜನರನ್ನ ಮರಳು ಮಾಡುವಂತ ಬೋಧಕರು ಬರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಥೆಗಳನ್ನ ಹೇಳಿ ವರ್ಣನೆ ಮಾಡಿ, ಈ ಲೋಕದ ಕೆಲವೊಂದು ಕಾರ್ಯಗಳನ್ನ ವರ್ಣನೆ ಮಾಡಿ ಹೇಳುವಂತ ಬೋಧಕರು ಬರ್ತಾರೆ. ಹಲ್ಲೆಲೂಯಾ. ತಮಗೆ ಇಷ್ಟವಾಗಿರ್ತಕ್ಕಂಥ ಬೋಧಕರು ಅವರೇ ಎಂಬುದಾಗಿ ನೆನೆಸಿ ಅವರನ್ನು ಏನ್ ಮಾಡ್ತಾರಂತೆ? ಜನರು ಇಟ್ಟುಕೊಳ್ತಾರೆ. ಅಂತ್ಯಕಾಲದಲ್ಲಿ ಪೌಲನು ಕೂಡ ಎಲ್ಲ ಘಟನೆಗಳು ಏನಾಗ್ತವೆ? ಜರುಗ್ತವೆ ಅಂತ ಹೇಳಿ ಒಂದು ಗುರುತನ ಕೊಟ್ಟಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ಮಸ್ ಅಂದ್ರೆ ಒಂದು ಗುರುತಿನ ಹಬ್ಬ. ನಿಮಗೆ ಗೊತ್ತಾಗುವುದಕ್ಕಾಗಿ ಒಂದು ಗುರುತನ ದೇವರು ಹೇಳಿದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಸತ್ಯವೇದ ಹೇಳುತ್ತೆ, ಅಂತ್ಯಕಾಲದಲ್ಲಿ ಏನಾಗುತ್ತಂತೆ? ಅಲ್ಲಲ್ಲಿ ಬಹಳ ಯುದ್ಧದ ವಾತಾವರಣಗಳು ನಡೀತಾವೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಒಬ್ಬರ ಮೇಲೊಬ್ಬರು. ಹಲ್ಲೆಲೂಯಾ. ಅತ್ತೆ ಸೊಸೆಗೆ ವಿರೋಧ ಆಗ್ತಾಳೆ, ತಂದೆ ಮಗನಿಗೆ ವಿರೋಧ ಆಗ್ತಾನೆ, ಒಬ್ಬರ ಮನೆಯಲ್ಲಿ ಒಬ್ಬರು ಸರಿಯಾದ ರೀತಿಯಲ್ಲಿ ಇರಲಾರ್ದಂತ ಪರಿಸ್ಥಿತಿಗಳು ಉಂಟಾಗ್ತವೆ ಅಂತ್ಯಕಾಲದಲ್ಲಿ ಅಂತೇಳಿ ಏನಾಗಿದ್ದಾನೆ ದೇವರು ಹೇಳಿದಾನೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ನಾನು ನಿಮ್ಗೆ ಏನಂತ ಹೇಳ್ತಾ ಇದ್ದಾರೆ ಸ್ವಾಮಿ ಒಂದ್ಸಾರಿ ಬೆಂಕಿ ಹಾಕುವುದಕ್ಕೆ ನಾನು ಬಂದೆನು ಎಂಬುದಾಗಿ ಹೇಳ್ತೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂದ್ರೆ ಒಂದು ಮನೆಯಲ್ಲಿ ದೇವರು ನಂಬಿದಂತ ಮಕ್ಕಳು ಇರುವಂತ ಸಮಯದಲ್ಲಿ ಅವ್ರ ಮಧ್ಯದಲ್ಲಿ ಏನಾಗ್ತಾರೆ? ಇವರು ದೇವರು ನಂಬಿರ್ತಾರೆ, ಆದ್ರೆ ಅವ್ರು ಏನಾಗಿರಲ್ಲ, ಅವ್ರ ಮನೆಯಲ್ಲಿ ಇರುವಂತ ಬೇರೆಯವ್ರು ಏನಾಗಿರಲ್ಲ, ದೇವರನ್ನ ನಂಬಿರೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಈ ಘಟನೆಗಳನ್ನ ನಾವು ನೋಡುವಾಗ, ಈ ಗುರುತುಗಳನ್ನ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ಏನಂತೇಳಿ, ದೇವರು ನಮಗೋಸ್ಕರವಾಗಿ ಒಂದು ಗುರುತನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆಕಾಶದಲ್ಲಿ ರಕ್ಷಕನನ್ನ ಹೋಲುವಂತ ಒಂದು ಗುರುತು ಕಾಣಿಸಿಕೊಳ್ಳುತ್ತೆ. ಒಂದ್ಸಾರಿ ಆ ವಚನ ಓದಿಕೊಳ್ಳು. ಮತ್ತೆ ಸುವಾರ್ತೆ ಕಡೆ ಬನ್ನಿ. ತೆಗೆದಿದ್ರು ಓದ್ತಿರ 24:30. ಆಗ ಮನುಷ್ಯ ಕುಮಾರನನ್ನ ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಿಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನ ಕಾಣುವರು. ಮತ್ತು ಆತನ ತುತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನ ಕಳುಹಿಸುವನು. ಆತನು ಆದುಕೊಂಡವರನ್ನ ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಗುರುತು ಪ್ರೇಯರ್. ಹಲ್ಲೆಲೂಯಾ. ಒಂದು ಗುರುತು. ಏನ್ ಗುರುತಂತೆ? ಒಂದು ಗುರುತು. ಜ್ಞಾನಿಗಳಿಗೆ ದೇವರು ಕೊಟ್ಟಂತ ಒಂದು ಗುರುತು. ಆ ಪುಸ್ತಕದಲ್ಲಿ ಅವರು ಓದಿದಾದ್ಮೇಲೆ ಆಕಾಶದಲ್ಲಿರುವಂತ ನಕ್ಷತ್ರವನ್ನ ನೋಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಗು ಇರುವಂತ ಸ್ಥಳದ ಕಡೆಗೆ ಬರ್ತಾ ಇದ್ದಾರೆ. ಎಲ್ಲಿಗೆ ಬರ್ತಾ ಇದ್ದಾರೆ? ಕೂಸಿರುವಂತ ಗೋದಲಿ ಕಡೆಗೆ ಬರ್ತಾ ಇದ್ದಾರೆ. ಬೆತ್ಲೆಹೇಮಿನ ಕಡೆಗೆ ಅವರು ಬರ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಅವರು ಅದೆಲ್ಲ ನೋಡಿಕೊಂಡು ಓದಿಕೊಂಡಿದ್ದಾದ ಮೇಲೆ ಅವ್ರು ನೇರವಾಗಿ ರಾತ್ರಿ ಮಾತ್ರ ಪ್ರಯಾಣ, ಹಗಲತ್ತು ಪ್ರಯಾಣ ಇಲ್ಲ. ಯಾಕೆ ಹೇಳ್ರಿ? ಹಗಲತ್ತಲ್ಲಿ ನಕ್ಷತ್ರ ಕಾಣಿಸುತ್ತಾ ನಮಗೆ? ನಕ್ಷತ್ರದ ಬೆಳಕು ಕಾಣಿಸುತ್ತಾ? ಅವರಿಗೆ ರಾತ್ರಿ ಪ್ರಯಾಣದ ಸಮಯದಲ್ಲಿ ಕೂಡ ಸತ್ಯವನ್ನ ಅನ್ವೇಷಿಸುವುದಕ್ಕಾಗಿ ಕೂಸಾಗಿ ಬಂದಿರತಕ್ಕಂಥ ಮಗುವನ್ನ ನೋಡಬೇಕಂತೇಳಿ ಆ ಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ? ಪ್ರಯಾಸ ಪಟ್ಟವ್ರು ಏನ್ ಮಾಡ್ತಾ ಇದ್ದಾರೆ? ಆಸಕ್ತಿಯಿಂದ ಏನ್ ಮಾಡ್ತಾ ಇದ್ದಾರೆ? ಪ್ರಯಾಣವಾಗಿ ಗುರುತು ಕೊಟ್ಟಂತ ದೇವರನ್ನ ಗುರುತಿಸಿಕೊಂಡು ನೋಡಿಕೊಂಡು ಆತನಿಗೆ ಆರಾಧಿಸಿ ಅಡ್ಡ ಬಿದ್ದು ಕಾಣಿಕೆಗಳನ್ನು ಸಮರ್ಪಿಸಬೇಕೆಂಬುದಾಗಿ ಅವರು ಉತ್ಸುಕತೆಯಿಂದ ಏನ್ ಮಾಡ್ತಾ ಇದ್ದಾರೆ? ತೆರಳುತ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ನಡೆದುಕೊಂಡವರು ಹೋಗ್ತಾ ಇದ್ದಾರೆ ರಾತ್ರಿ ಒಂದು ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಅವರು ಮುಟ್ಟಿದಾಗ ಅವರು ಗೋದಲಿಯಲ್ಲಿ ಇರಲಿಲ್ಲ, ಅಂದ್ರೆ ಏನಂತ ಹೇಳ್ತೀವಿ, ಆ ಒಂದು ಪಶುಗಳ ಶಾಲೆಯಲ್ಲಿ ಇರಲಿಲ್ಲ, ಅವರು ಮನೆಯಲ್ಲಿದ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮನೆ ಎಲ್ಲಿ ಹೋಗುವವರೆಗೂ ಕೂಡ ಅವರು ತಮ್ಮ ಪ್ರಯಾಣವನ್ನು ಏನ್ ಮಾಡ್ತಾ ಇದ್ದಾರೆ? ಮುಂದುವರಿಸ್ತಾ ಇದ್ರು. ಮುಂದುವರಿಸಿ ಅವರು ನೇರವಾಗಿ ಕೂಸನ್ನ ಕಂಡು ಏನ್ ಮಾಡಿದ್ರಿ? ಆ ಕೂಸಿಗೆ ಏನಾದ್ರು ಅಂತ ಹೇಳ್ತ ವಾಕ್ಯ,
ಅಡ್ಡ ಬಿದ್ರು. ಅಲ್ಲಿರುವಂತ ಮರಿಗಳಿಗೆ ಅಡ್ಡ ಬೀಳಲಿಲ್ಲ, ಅಲ್ಲಿರುವಂತ ಯೋಸೇಫನಿಗೆ ಅಡ್ಡ ಬೀಳಲಿಲ್ಲ. ಆದ್ರೆ ಹುಟ್ಟಿರ್ತಕ್ಕಂಥ ಮಗು, ಆ ಮಗು ಯಾರು? ದೇವರು. ಹಲ್ಲೆಲೂಯಾ. ಆ ದೇವರಿಗೆ ಏನ್ ಮಾಡಿದ್ರಿ? ಅಡ್ಡ ಬಿದ್ರು. 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ವಾಕ್ಯ ರೀತಿಯಾಗಿ ಇರುತ್ತೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಯಾರಿಗಾಗಿ? ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಒಂದು ಮಗು ಹುಟ್ಟಿದೆ. ಹಲ್ಲೆಲೂಯಾ. ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇರಬಹುದು, ಆತನ ಭುಜದ ಮೇಲೆ ಇಡೀ ಪ್ರಪಂಚದ ಎಲ್ಲ ಆಡಳಿತ ಅಧಿಕಾರ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ. ಆತನ ಕುರಿತಾಗಿ ವರ್ಣನೆ ಮಾಡುತ್ತಾ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಏನಂತೇಳಿ, ಅದ್ಭುತ ಸ್ವರೂಪನಂತೆ. ಹಲ್ಲೆಲೂಯಾ. ರೂಪದಲ್ಲಿ ಸ್ವರೂಪದಲ್ಲಿ ಆತನ ಏನಾಗಿದ್ದಾನಂತೆ? ಅದ್ಭುತ ದೇವರು. ಹಲ್ಲೆಲೂಯಾ. ಅತಿಶಯ ಕಾರ್ಯಗಳನ್ನು ಜರುಗಿಸುವಂತ ದೇವರು. ಆತನ ಹುಟ್ಟು ಅದ್ಭುತ, ಆತನ ಸಾವು ಅದ್ಭುತ, ಆತನ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳು ಅದ್ಭುತ, ಆತನು ನಡೆದಲ್ಲೆಲ್ಲ ಏನಾಗಿದೆ? ಅದ್ಭುತವೇ ಅದ್ಭುತ ಪ್ರಿಯರೇ. ಹಲ್ಲೆಲೂಯಾ. ಅದ್ಭುತ ಸ್ವರೂಪನಾದ್ಮೇಲೆ ಏನಂತ್ರಿ? ಆಲೋಚನೆ ಹೇಳಿಕೊಡುವಂತ ಕರ್ತ. ಹಲ್ಲೆಲೂಯಾ. ಆತನು ನನಗೆ ನಿನಗೆ ಆಲೋಚನೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತನ್ನ ಶಿಷ್ಯರಿಗೆ ಆತನ ಆಲೋಚನೆ ಕೊಟ್ಟ, ಅನೇಕ ತನ್ನನ್ನು ಹಿಂಬಾಲಿಸಿ ಬಂದಂತವರಿಗೆ ಆತನ ಆಲೋಚನೆಯನ್ನ ಒದಗಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಆತನು ಆಲೋಚನೆಯ ಕರ್ತನಾಗಿದ್ದಾನೆ. 3ನೇದಾಗಿ ನಾವು ನೋಡ್ತಾ ಇದ್ದೀವಿ ಏನಂದ್ರಿ? ಆತನು ದೇವರಂತೆ. ಎಂತ ದೇವರಂತೆ? ಪರಾಕ್ರಮಿಯ ದೇವ್ರು. ನಮ್ಮ ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು, ನಮ್ಮ ದೇವ್ರು ಎಂತ ದೇವ್ರು? ಬೆಂಕಿ ಅಂತ ದೇವ್ರು ಅಂತಾರೆ. ಏನಂತಾರೆ ಬೇರಪ್ಪ? ಬೆಂಕಿ ಅಂತ ದೇವ್ರು. ನಮ್ಮ ದೇವ್ರು ಎಂತ ದೇವ್ರಿ? ಪರಾಕ್ರಮಿಯಾದಂತ ದೇವರು. ಹಲ್ಲೆಲೂಯಾ. ತನ್ನ ಮಕ್ಕಳ ಸಮೀಪಕ್ಕೆ ಯಾರು ಬಂದ್ರು ಕೂಡ ಅವರನ್ನ ತಾನು ಏನ್ ಮಾಡ್ತಾನ್ರಿ? ಬಿಚ್ಚು ಕತ್ತಿಯನ್ನು ಹಿಡಿದುಕೊಂಡು ತನ್ನ ಮಕ್ಕಳ ಪರವಾಗಿ ಗುರಾಣಿಯಾಗಿ, ಕತ್ತಿಯಾಗಿ, ವಿರುದ್ಧವಾಗಿರ್ತಕ್ಕಂಥ ದುಷ್ಟ ಸೈನ್ಯಗಳ ಮೇಲೆ ಹೋರಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕೂಸಾಗಿ ಬಂದಿರ್ತಕ್ಕಂಥ ಆ ಮಗು ಎಂತ ಮಗು ಅಂತದ್ದು? ಪರಾಕ್ರಮಿಯಾದಂತ ದೇವರು. ಯೇಸು ಯಾರಾಗಿದ್ದಾರೆ? ದೇವರು. ಹಲ್ಲೆಲೂಯಾ. ಆ ದೇವರನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಜ್ಞಾನಿಗಳು ಯಾರಿಗೆ ನಮಸ್ಕರಿಸಿದ್ರಿ? ಯಾರಿಗೆ ಪೂಜೆ ಮಾಡಿದ್ರು? ಕೂಸಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮತ್ತೆ ಏನಂತ ಹೇಳ್ರಿ? ನಿತ್ಯನಾದ ತಂದೆ. ಎಂತ ತಂದೆ ಅಂತ? ಎಟರ್ನಲ್ ಫಾದರ್. ಅಂದ್ರೆ ಯಾವಾಗಲೂ ಕೂಡ ಸದಾ ಜೀವಿಸುವಂತ ತಂದೆ ಪ್ರಿಯರ್. ಯಾರ್ರಿ? ನಿತ್ಯನಾದ ತಂದೆ. ಯಾರು? ಹುಟ್ಟಿರ್ತಕ್ಕಂಥ ಮಗು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ವಾಕ್ಯ ಹೇಳ್ತಾ ಇದೆ, ಆತನು ಎಂತಹ ದೇವರಂತೆ? ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಸಮಾಧಾನದ ಅಧಿಪತಿ ಆತ. ಹಲ್ಲೆಲೂಯಾ. ಸಮಾಧಾನ ಎಲ್ಲಿ ಸಿಗುತ್ತೆ? ಆತನಲ್ಲಿಯೇ ಸಿಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಒಬ್ಬ ವ್ಯಕ್ತಿಯ ಬಳಿಯಲ್ಲಿ, ಆತನ ಬಳಿಯಲ್ಲಿ ಹಣ ಇರ್ಬೋದು, ಆದ್ರೆ ಆತನಿಗೆ ಆ ಹಣ ಸಮಾಧಾನವನ್ನ ತಂದು ಕೊಡಲ್ಲ. ಆ ಹಣದಿಂದ ಆತನು ಮಂಚವನ್ನ ತೆಗೆದುಕೊಳ್ಳಬಹುದು, ಆದ್ರೆ ನಿದ್ದೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಮೆಡಿಸಿನ್ ಅನ್ನ ತೆಗೆದುಕೊಳ್ಳಬಹುದು, ಆದ್ರೆ ಆರೋಗ್ಯವನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಏನೆಲ್ಲ ಕಾರ್ಯಗಳನ್ನ ಆತನು ಮಾಡಬಹುದು, ಆದ್ರೆ ಹಣ ಎಲ್ಲವನ್ನ ಆತನಿಗೆ ಒದಗಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಅದಕ್ಕಾಗಿ ಸಮಾಧಾನ ಸಿಕ್ಕುವಂತ ಸ್ಥಳ ಒಂದೇ ಪ್ರಿಯರೇ. ಎಲ್ಲಿರೋದು? ಆ ದೇವರಲ್ಲಿ, ಆ ನಿತ್ಯನಾದ ತಂದೆಯಲ್ಲಿ, ಆ ಸಮಾಧಾನದ ಪ್ರಭುವಿನಲ್ಲಿ ಮಾತ್ರ ನಾವು ಸಮಾಧಾನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಪ್ರಿಯರೇ. ಆ ಜ್ಞಾನಿಗಳು ಗುರುತನ್ನ ಹಿಡಿದುಕೊಂಡು ಹೋಗಿ ಎಲ್ಲಿ ನಿಂತರು? ಅವರು ಆ ಕೂಸಿರ್ತಕ್ಕಂಥ ಮನೆಯ ಸಮೀಪದಲ್ಲಿ ಆ ನಕ್ಷತ್ರ ನಡೆಸಿದಾಗ ಆ ಒಂದು ಸಮೀಪದಲ್ಲಿ ಅವರು ಬಂದು, ಜ್ಞಾನಿಗಳು ಸ್ವಲ್ಪ ಸಮಯ ಅವ್ರು ಏನಾಡಿದ್ರು? ತಡವರಿಸಿದ್ರು. ತಮ್ಮ ಜ್ಞಾನ ಮಾತಾಡಬಾರ್ದು, ತಮ್ಮ ಜ್ಞಾನ ತೋರ್ಪಡಿಸಿಕೊಂಡು. ಹಲ್ಲೆಲೂಯಾ. ಮಗುವಾಗಿ ಅರಸನಾಗಿ ಹುಟ್ಟಿರ್ತಕ್ಕಂಥ ಆತನು ಎಲ್ಲಿ ಹುಟ್ಟಿರ್ತಾನೆ? ಅರಮನೆಯಲ್ಲಿ ಇರ್ತಾನೆ. ಅರಸನೆ ಎಂಬುದಾಗಿ ಅರಮನೆಗೆ ಹೋದ್ರು, ಯೆರೂಸಲೇಮಿಗೆ ಹೋದ್ರು. ಅವರು ದಾರಿ ಎಡವಿದಂತ ಸಮಯದಲ್ಲಿ ಪುನಃ ತಮ್ಮ ತಪ್ಪನ್ನು ತಿಳಿದುಕೊಂಡು ಅವರು ದೇವರಲ್ಲಿ ಪ್ರಾರ್ಥಿಸಿದಾಗ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುನಃ ಅವರು ವಿಧೇಯತೆಯನ್ನು ತೋರಿಸಿದಾಗ ಯಾವ ನಕ್ಷತ್ರ ಅವರಿಗೆ ಮರೆಯಾಗಿತ್ತು, ಸ್ವಜ್ಞಾನವನ್ನು ಅವರು ಅವಲಂಬಿಸಿದಾಗ, ಪುನಃ ದೇವ ಜ್ಞಾನವನ್ನು ಅವರು ಅವಲಂಬಿಸಿದಾಗ ಪುನಃ ನಕ್ಷತ್ರ ಕಂಡಾಗ ಅವ್ರು ಏನಾದ್ರಂತೆ? ಆ ನಕ್ಷತ್ರವನ್ನು ಕಂಡು ಅವರು ಅತಿ ಸಂತೋಷ ಪಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಜ್ಞಾನಿಗಳಿಗೆ ಒಂದು ಗುರುತನ್ನ ದೇವರು ಕೊಟ್ರು, ಆ ಕುರುಬರಿಗೆ ಒಂದು ಗುರುತನ್ನ ದೇವರು ಕೊಟ್ರು. ಇವತ್ತು ನನಗೆ ನಿನಗೆ ದೇವರೊಂದು ಗುರುತನ್ನ ಕೊಟ್ಟಿದ್ದಾರೆ. ಆಗ ಆಕಾಶದಲ್ಲಿ ಏನ್ ಕಾಣಿಸ್ಕೊಳ್ತಾವಂತೆ? ಏನ್ ಕಾಣಿಸ್ಕೊಳ್ಳುತ್ತೆ? ಈಗಾಗಲೇ ಓದಿಸಿದ್ ಏನಂತ ಹೇಳಿ, ದೇವರನ್ನು ಸೂಚಿಸುವಂತ ಒಂದು ಕಾರ್ಯಗಳು ಎಲ್ಲಿ ಕಾಣಿಸ್ತಾವ್ರಿ? ಮನುಷ್ಯ ಕುಮಾರನನ್ನ ಸೂಚಿಸುವ ಗುರುತು ಎಲ್ಲಿ ಕಾಣಿಸುತ್ತೆ? ಆಕಾಶದಲ್ಲಿ ಕಾಣಿಸುತ್ತೆ. ಪ್ರಕಟಣೆ 1:7 ಗೊತ್ತಿರೋ ಯಾರಾದ್ರು? ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು
ಆತನನ್ನ ಕಾಣುವು, ಆತನನ್ನು ಆತನನ್ನು ಹಿರಿದವರು ಹಿರಿದವರು. ಅಂದ್ರೆ ಯೇಸು ಸ್ವಾಮಿಯನ್ನ ಬೈದಂಥವ್ರು, ಯೇಸು ಸ್ವಾಮಿಯನ್ನ ತೆಗಳಿದಂಥವ್ರು, ಯೇಸು ಸ್ವಾಮಿಯನ್ನ ಆವತ್ತಿನ ದಿವಸ ಶಿಕ್ಷೆಗೆ ಒಳಪಡಿಸಿದಂಥವ್ರು ಎಲ್ಲರೂ ಕೂಡ ಆವತ್ತಿನ ದಿವಸ ಏನಾಗುತ್ತೆ ನೋಡ್ರಿ, ಅವ್ರಿಗೆ ಹಿರಿದವರು ಸಹ ಹಿರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಭೂಮಿಯಲ್ಲಿರುವ ಎಲ್ಲ ಕುಲದವರು, ಒಂದು ಕುಲ ಅಲ್ಲ, ಏನಂತ ಕೇಳ್ತಾ ಇದ್ದ ವಾಕ್ಯ, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಆತನನ್ನ ನೋಡಿ ಎದೆ ಬಡುಕೊಳ್ಳುವರು. ಎದೆ ಬಡಿದುಕೊಳ್ಳುವರು. ಹೌದು, ಹೌದು, ಹಾಗೆಯೇ ಆಗುವುದು. ಹಾಗೆಯೇ ಆಗುವುದು. ಹಲ್ಲೆಲೂಯಾ. ಪ್ರೇಯರ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಜಕರನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಕೂಡ 10ನೇ ವಚನದಿಂದ 14 ವಚನಗಳನ್ನು ಓದುವಾಗ ಸತ್ಯವೇದ ಹೀಗೆ ಹೇಳುತ್ತೆ, ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವನು. ತಾವು ಇರಿದವನನ್ನ ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನ ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು, ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಮೆಗಿದ್ದೋವಿನ ತಗ್ಗಿನೊಳಗೆ ಹದದ್ರಿಮ್ಮೋವಿನಲ್ಲಿ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು. ದೇಶವೆಲ್ಲ ಗೋಳಾಡುವುದು, ಒಂದೊಂದು ಕುಟುಂಬವು ಬೇರೆ ಬೇರೆ ಗೋಳಾಡುವುದು. ದಾವೀದ ವಂಶದ ಕುಟುಂಬವು ಬೇರೆ ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ. ನಾತಾನ ವಂಶದ ಕುಟುಂಬವು ಬೇರೆ, ಅದರಲ್ಲಿ ಗಂಡಸರು ಹೆಂಗಸರು ಬೇರೆ. ಲೇವಿ ವಂಶದ ಕುಟುಂಬವು ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ. ಶಿಮಿಯ ಸಂತಾನದ ಕುಟುಂಬದವರು ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ. ಮಿಕ್ಕ ಕುಟುಂಬಗಳೆಲ್ಲ ಬೇರೆ ಬೇರೆ, ಒಂದೊಂದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ. ಹೀಗೆ ಬೇರೆ ಬೇರೆಯಾಗಿಯೇ ಗೋಳಾಡುವರು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಎಲ್ಲಾ ಕುಲಗಳವರು ಏನ್ ಮಾಡ್ತಾರೆ, ಆತನನ್ನು ನೋಡ್ತಾರೆ. ಒಂದು ಗುರುತು ಎಲ್ಲಿ ಕಾಣಿಸ್ಲಿಕ್ಕಿದೆ, ಆಕಾಶದಲ್ಲಿ ಕಾಣಿಸ್ಲಿಕ್ಕಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಸತ್ಯವೇದ ಹೇಳುತ್ತಾ ಪ್ರಿಯರೇ, ಆಕಾಶದಿಂದ ದೇವರು ಇಳಿದು ಬರಲಿಕ್ಕಿದ್ದಾನೆ. ಆತನು ಮೊದಲನೇದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಸಿಂಹಾಸನವನ್ನು ತ್ಯಾಗ ಮಾಡಿ ನರ ಮನುಷ್ಯನಾಗಿ ಇಳಿದು ಬಂದ್ರೆ, ಎರಡನೇದಾಗಿ ಮತ್ತೆ ಆತನು ಅವತರಿಸಿ ಬರುವುದಿಲ್ಲ. ಅವತಾರ ಒಂದೇ ಸಾರಿ. ಹಲ್ಲೆಲೂಯಾ. ಅವತಾರಗಳಲ್ಲ, ಏನ್ರಿ, ಅವತಾರ ಒಂದೇ ಸಾರಿ. ಅಲ್ಲಿ ಅವ ಅಂದ್ರೆ ಏನ್ರಿ, ಮೇಲಿನಿಂದ ಕೆಳಗಡೆ ಇಳಿದು ಬರುವಂಥದ್ದು. ತಾರಿ ಅಂದ್ರೆ ಏನ್ರಿ, ಯಾವಾತನು ಹುಟ್ಟಿದಾಗ ನಕ್ಷತ್ರ ಆಕಾಶದಲ್ಲಿ ಹುಟ್ಟುತ್ತೋ ಆತನೇ ಅವತಾರ ಪುರುಷ. ಅಲ್ಲಲ್ವಿಯ ಅವತಾರ ಅಂತಂದ್ರೆ ಇವತ್ತಿನ ದಿವಸ ಅನೇಕರು ಹೇಳ್ಕೊಂಡು ಬರ್ತಾ ಇದಾರೆ, ಬಿಡ್ರಿ, ನಾನು ಅವತಾರ ಪುರುಷ, ನೀನು ಅವತಾರ ಪುರುಷ, ನಾನ್ ದೇವ್ರು, ನೀನ್ ದೇವ್ರು, ನಾನ್ ಮರಿ ದೇವ್ರು, ನೀನ್ ದೊಡ್ಡ ದೇವ್ರು, ಅಂತ ದೇವ್ರು, ಇಂಥ ದೇವ್ರು, ಅದು ಇದು ಅಂತೇಳಿ ಅನೇಕ ಸಂಗತಿಗಳನ್ನ. ಆದ್ರೆ ಅವತಾರ ಪುರುಷನು ವಾಕ್ಯಾವತಾರ ಒಂದೇ ಅವತಾರ, ಅದು ಕ್ರಿಸ್ತನ ಅವತಾರ ಪ್ರಿಯರು. ಅದಕ್ಕಾಗಿಲ್ಲ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಎರಡನೇ ಬರೋಣ ಮೊದಲನೇ ಬರೋಣಕ್ಕಿಂತ ಬಹಳ ವ್ಯತ್ಯಾಸವಾಗಿ ಅದೇನಾಗುತ್ತೆ ಇರುವಂತದ್ದಾಗಿದೆ ಪ್ರಿಯರು. ಅದರ ಸಲುವಾಗಿ ಅಸಹಾಯಕನಾಗಿ ಬಂದಂತ ದೇವರು, ಸಾತ್ವಿಕತೆ ಬಾವುಳ್ಳಂತ ಬಂದಂತ ದೇವರು, ಈಗ ಆತನ ಹೆಂಗ್ ಬರ್ತಾನ್ರಿ, ಉಗ್ರ ಕೋಪವುಳ್ಳವನಾಗಿ ಬರ್ತಾನೆ. ತನ್ನನ್ನ ನಂಬಿದಂಥವ್ರು ಆದುಕೊಂಡವರನ್ನ ಅವರನ್ನ ಒಂದು ಒಳ್ಳೆ ಪ್ರೊಟೆಕ್ಷನ್ ಅಲ್ಲಿ ಇರಿಸಿ ದೂತರನ್ನ ಕಳುಹಿಸಿ ಆತನ ಏನ್ ಮಾಡ್ತಾನೆ, ಕೂಡಿಸ್ತಾನೆ ಪ್ರೇರೆ. ಹಲ್ಲೆಲೂಯಾ. ನಂಬಿದವರಿಗೆಲ್ಲ ರಕ್ಷಣೆ ಆಗುತ್ತೆ, ನಂಬಲಾರದವರಿಗೆಲ್ಲ ಏನಾಗುತ್ತೆ, ಶಿಕ್ಷೆ ಆಗುತ್ತೆ ಪ್ರೇರೆ. ಅದಕ್ಕಾಗಿ ಒಂದು ಗುರುತು ಆಕಾಶದಲ್ಲಿ ಕಾಣಲಿಕ್ಕಿದೆ. ಹಲ್ಲೆಲೂಯಾ. ಆಕಾಶದಲ್ಲಿ ಮಹಿಮೆ ಮೇಘದಲ್ಲಿ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ಈ ಒಂದು ಇಸ್ರಾಯೇಲ್ ದೇಶದ ಪರಿಸ್ಥಿತಿ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶಗಳ ಪರಿಸ್ಥಿತಿಗಳು ತಾರುಮಾರಾಗ್ತವೆ. ಪಾಪ ಎನ್ನುವಂಥದ್ದು ಹೆಚ್ಚಾಗುತ್ತೆ, ಪ್ರೀತಿ ಎನ್ನುವಂಥದ್ದು ತಣ್ಣಗಾಗುತ್ತೆ, ಜನರ ಮಧ್ಯದಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳು ಕಾಣಿಸಿಕೊಳ್ತಾವೆ. ಹಲ್ಲೆಲೂಯಾ. ದೇವರು ಗುರುತನ್ನ ಕೊಟ್ಟಿದ್ದಾನೆ ಪ್ರಿಯರ. ಮತಾಂಧನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕರ್ತನೇ ನೀನಾರು ಎಂಬುದಾಗಿ ಕೇಳ್ತಾ ಇದ್ದಾನೆ. ಯಾರು ಕೇಳಿದ್ರು? ಸೌಲ. ಯಾರನ್ನು ಕೇಳಿದ? ಆಕಾಶದಿಂದ ದೊಡ್ಡ ಬೆಳಕು ಆತನಿಗೆ ಕಾಣಿಸಿಕೊಂಡು, ಸೌಲನೇ ಸೌಲನೇ ಯಾಕೆ ನೀನು ನನ್ನನ್ನು ಹಿಂಸೆ ಪಡಿಸುತ್ತಿ ಎಂಬುದಾಗಿ ಹೇಳಿದಾಗ, ಕರ್ತನೇ ನೀನಾ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ? ಕರ್ತನೇ ನೀನು ಯಾರು, ನೀನು ಯಾರು, ನೀನು ಮಾತಾಡಿದೀಯ, ನೀನು ಯಾರು? ಇಷ್ಟರವರೆಗೆ ನನಗೆ ಈ ಅನುಭವ ಇಲ್ಲ. ಇಷ್ಟರವರೆಗೆ ನಾನು ಕೇವಲ ನನ್ನ ಧರ್ಮದಲ್ಲಿರ್ತಕ್ಕಂಥ ಲಕ್ಷಣಗಳನ್ನ ನಾನು ಅವುಗಳನ್ನು ಆಚರಿಸ್ತಾ ಬಂದಿದ್ದೇನೆ. ನೀನು ಮಾತಾಡಿದೀಯ, ಆಕಾಶದಿಂದ ಮಾತಾಡಿದೀಯ, ಆ ಒಂದು ಮಾತಾಡಿದಂತ ನೀನು ಯಾರು ಎಂಬುದಾಗಿ ಕೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ ದೇವ್ರು ಏನಂತ ಹೇಳಿ, ನೀನು ಹಿಂಸೆ ಪಡಿಸುವಂತ ಯೇಸುವೆ ನಾನು ಎಂಬುದಾಗಿ. ಹಲ್ಲೆಲೂಯಾ. ಸೌಲನಿಗೆ ಒಂದು ಗುರುತು ಬಂತು, ಮಾತಿನ ಗುರುತು. ಹಲ್ಲೆಲೂಯಾ. ದೇವರು ಇವತ್ತಿನ ಸಂದರ್ಭದಲ್ಲಿ ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಆ ಗುರುತನ್ನ ಕೇಳಿಸಿಕೊಂಡಂತ ಸೌಲ ಏನ್ ಮಾಡ್ತಾ ಇದ್ದಾನ್ರಿ, ತನ್ನ ಜೀವಿತವೆಲ್ಲ ದೇವರಿಗೋಸ್ಕರವಾಗಿ ಮುಡುಪಾಡು ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗಂತೂ ಸಾಯುವುದೆಂದರೆ ಏನಂತ ಹೇಳ್ತಾ ಇದ್ದಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಹಲ್ಲೆಲೂಯಾ. ಅಷ್ಟರ ಮಟ್ಟಿಗೆ ಯಾವ ವ್ಯಕ್ತಿ ಎಲ್ಲ ದೇವರನ್ನ ನಂಬಿದಂತ ಜನರನ್ನ ಸಾಯಿಸ್ಬೇಕಂತ ಹೇಳಿ ಹೋಗಿದ್ನು, ಆತನಿಗೆ
ದೇವರು ಪ್ರತ್ಯಕ್ಷನಾದಾಗ ಸ್ವರದ ಮೂಲಕವಾಗಿ ಆ ಗುರುತು ಕಾಣಿಸಿಕೊಂಡಾಗ, ಆ ಬೆಳಕು ಕಾಣಿಸಿಕೊಂಡಾಗ, ಆ ಸ್ವರ ಕೇಳಿಸಿಕೊಂಡಾಗ ಆತನಲ್ಲಿ ಬದಲಾವಣೆ ಆಗ್ತಾ ಇದೆ. ಹಲವು ಆತನ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನನಗಂತೂ ನನಗೆ ಇರುವಂಥದ್ದೆಲ್ಲವನ್ನು ನಾನು ಏನು ಹೇಳ್ತಾ ಇದ್ದೀನಿ, ಅದು ನಷ್ಟ ಎಂಬುದಾಗಿ ನಾನು ಎಣಿಸಿಕೊಳ್ತಾ ಇದ್ದೇನೆ. ನನಗಿರುವಂಥದ್ದು ಏನೂ ಅಲ್ಲ. ನನ್ನಲ್ಲಿ ನಾನು ಕ್ರಿಸ್ತನಲ್ಲಿದ್ದೇನೆ, ಕ್ರಿಸ್ತನ ನನ್ನಲ್ಲಿದ್ದಾನೆ. ನಾನು ಬದುಕಿದರೂ ಕ್ರಿಸ್ತನಿಗಾಗಿ, ಸತ್ತರೂ ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇರ ಒಂದು ಗುರುತು ಕುರುಬರಿಗೆ ಆ ಗೋದಲಿಯಲ್ಲಿ ಸುತ್ತಿರುವಂತಹ ಮಗು, ಅಲ್ಲಿರ್ತಕ್ಕಂಥ ಜ್ಞಾನಿಗಳಿಗೆ ಆ ಒಂದು ತಮ್ಮ ಪುಸ್ತಕಗಳಲ್ಲಿ ಮತ್ತು ಆಕಾಶದಲ್ಲಿ ಇರುವಂತ ಒಂದು ನಕ್ಷತ್ರ, ಅವೆಲ್ಲವುಗಳು ಕೂಡ ಎಲ್ಲಿಗೆ ನಡೆಸಿದವ್ರನ್ನ? ದೇವರ ಬಳಿಗೆ ನಡೆಸಿದೆ. ಹಲ್ಲೆಲೂಯಾ. ಸೌಲನಿಗೆ ಒಂದು ಗುರುತು, ಆಕಾಶದ ಒಂದು ಬೆಳಕು ಮತ್ತು ಸ್ವರ. ಇವತ್ತು ನನಗೂ ನಿನಗೂ ಒಂದು ಗುರುತನ್ನು ದೇವರು ಕೊಟ್ಟಿದ್ದಾನೆ. ಆಕಾಶದಲ್ಲಿ ಆ ಗುರುತುಗಳನ್ನು ನಾವು ನೋಡುವಾಗ ನಾವು ನಮ್ಮ ಭಕ್ತಿಯ ಜೀವಿತವನ್ನು ಎಚ್ಚರದಿಂದ ನಾವು ಏನ್ ಮಾಡ್ಬೇಕ್ರಿ? ವಹಿಸಿಕೊಂಡು ನಡೆಸ್ಬೇಕು. ಹಲ್ಲೆಲೂಯಾ. ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗ್ಬಾರ್ದು, ಸೋತು ಹೋಗ್ಬಾರ್ದು. ಅವ್ರು ಬಿಟ್ರು ಇವ್ರು ಬಿಟ್ರು, ಅವ್ರಿಂದಕ್ಕಾದ್ರೆ ಇವ್ರಿಂದಕ್ಕಾದ್ರೆ, ಅವ್ರು ಎಡಕ್ಕೆ ಹೋದ್ರೆ ಬಲಕ್ಕೆ ಹೋದ್ರೆ ಹಿಂದಕ್ಕೆ ಹೋದ್ರೆ ಅಂತೇಳಿ ಅವ್ರ ಕುರಿತಾಗಿ ನಾವು ಆಲೋಚನೆ ಮಾಡುವಂಥದ್ದು ಬೇಡ. ಹಲ್ಲೆಲೂಯಾ. ನಾವು ತಿಳ್ಕೊಬೇಕೇನಂತೇಳಿ, ನಿತ್ಯ ಜೀವಕ್ಕಾಗಿ ಯಾರ್ಯಾರು ಆರಿಸಿಕೊಳ್ಳಲ್ಪಟ್ಟಿರ್ತಾರೋ ಅವರು ಮಾತ್ರ ಕೂಡ ಕೊನೆಯವರೆಗೂ ಕೂಡ ಅವ್ರು ಏನಾಗಿರ್ತಾರೆ? ನಿಂತುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅವರು ಬಿದ್ದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಕ್ರಿಸ್ತನೆನ್ನುವಂತ ಬಂಡೆಯ ಮೇಲೆ ತಮ್ಮ ಜೀವಿತವನ್ನು ಕಟ್ಟಿಕೊಂಡಿದ್ದಾರೆ. ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವರು. ಹಲ್ಲೆಲೂಯಾ. ಕೆಲವೊಬ್ರು ಉಸುಗಿನ ಮೇಲೆ ಯಾರು ಕಟ್ಟಿಕೊಂಡಿದ್ರು ಅವರು ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಿ ಅವ್ರು ಏನಾಗ್ಬಿಟ್ರು? ಮತ್ತೆ ಲೋಕದ ಒಂದು ಜೀವಿತವನ್ನು ಕಟ್ಟಿಕೊಂಡು ದೇವರಿಗೆ ದ್ರೋಹಿಗಳಾಗಿ ಅವ್ರು ಏನಾಗ್ತಾ ಇದಾರೆ? ಜೀವಿಸ್ತಾ ಇದಾರೆ. ಆದ್ರೆ ನಾವಾದ್ರೂ ದೇವರಿಗೆ ದ್ರೋಹಿಗಳಾಗಿ ಅಲ್ಲ, ದೇವರ ಒಂದು ದಯೆಗೆ ಪಾತ್ರರಾಗಿ ನಾವು ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಏನ್ ಮಾಡ್ಲಿ? ಕಾಪಾಡ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆಕಾಶದಲ್ಲಿ ಒಂದು ಗುರುತು. ಆ ಗುರುತು ಏನಂತೆ? ಮನುಷ್ಯ ಕುಮಾರನನ್ನ ಸೂಚಿಸುವಂತಹ ಗುರುತು. ಆವತ್ತಿನ ದಿವಸ ಆತನಿಗೆ ವಿರುದ್ಧವಾಗಿ ನಡೆದಿರುವಂತವರೆಲ್ಲರೂ ಎದೆ ಬಡ್ಕೊಳ್ತಾರೆ. ಆದ್ರೆ ನನಗೆ ನಿನಗೆ ಒಂದು ಶುಭ ವಾರ್ತೆ, ಸಂತೋಷದ ವಾರ್ತೆ ಏನಂತಂದ್ರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದ್ರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಯಾರಿದ್ದಾರೆ? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಆ ಕ್ರಿಸ್ತನು, ಮಗುವಾಗಿ ಬಂದಂತ ಕ್ರಿಸ್ತನು ಈಗ ಮಹಾರಾಜನಾಗಿ ಆಕಾಶದಲ್ಲಿ ಬರ್ತಾನೆ. ಹಲ್ಲೆಲೂಯಾ. ಪಶುಗಳ ಶಾಲೆಯಲ್ಲಿರ್ತಕ್ಕಂಥ ಒಂದು ಗೋದಲಿರ್ತಕ್ಕಂಥ ಕ್ರಿಸ್ತನು ಈಗ ಕುದುರೆಯನ್ನೇರಿ ಆತನು ಬರ್ತಾನೆ. ತನ್ನ ದೂತರ ಸಂಗಡ ಆತನು ಬರ್ತಾನೆ. ತನ್ನ ನಂಬಿದಂತ ಮಕ್ಕಳ ಸಂಗಡ ಆತನು ಬರ್ತಾನೆ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ನಾವು ಸಿದ್ಧರಾಗೋಣ. ಕ್ರಿಸ್ಮಸ್ ಅಂದ್ರೆ ಏನ್ರಿ? ನಾವು ದೇವರನ್ನ ಆರಾಧಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಪ್ರೇಸ್. ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು ಗುರುತು ನಿಮಗೆ ಗೊತ್ತಾಗುವುದಕ್ಕಾಗಿ ಒಂದು ಗುರುತು. ಸಹೋದರ ಸಹೋದರಿ, ಗುರುತು ತಿಳಿಯಲಾರದ ಹಾಗೆ, ದೇವರು ಯಾರೆಂಬುದಾಗಿ ಗ್ರಹಿಸಲಾರದ ಹಾಗೆ, ಸೃಷ್ಟಿಕರ್ತನ ನಾಮ ಸ್ಮರಣೆ ಮಾಡಲಾರದ ಹಾಗೆ, ಕೇವಲ ಲೋಕ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ಬೆನ್ನತ್ತಿ ನಿಜವಾದಂತ ದೇವರ ಕುರಿತಾಗಿ ಅವಗಾಹನೆ ಇರಲಾರದಂತ ಸ್ಥಿತಿಯಲ್ಲಿ ಒಂದು ವೇಳೆ ಜೀವಿಸ್ತಾ ಇದೆಯೇನೋ, ಆವತ್ತು ಆ ಕುರುಬರು, ಆವತ್ತು ಆ ಜ್ಞಾನಿಗಳು, ಆವತ್ತು ಆ ಸೌಲನು, ಇವತ್ತು ನಾವು ನೀವುಗಳು ಕೂಡ ಒಂದು ವೇಳೆ ಗುರುತಿಲ್ಲಾರದೆ ಇದ್ದೇವೇನೋ. ದೇವರ ಒಂದು ಗುರುತು ಆಕಾಶದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದೆ. ಆತನು ಆವತ್ತಿನ ದಿವಸ, ನಾನು ನಿಮ್ಮ ಗುರುತನ್ನೇ ಕಾಣೆನು, ಧರ್ಮವನ್ನ ಮೀರಿ ನಡೆಯುವವರೇ ನೀವು ನನ್ನಿಂದ ತೊಲಗಿರಿ ಎಂಬುದಾಗಿ ಹೇಳುವುದರ ಒಳಗಡೆಯಾಗಿಯೇ ನಿನ್ನ ಭಕ್ತಿಯ ಜೀವಿತವನ್ನು ನೀನು ಕಟ್ಟಿಕೊಳ್ಳಬೇಕಾಗಿದೆ. ಧರ್ಮವನ್ನ ಮೀರಿ ನಡೆಯುವವರೇ ಎಂಬುದಾಗಿ ಸ್ವಾಮಿ ಹೇಳುವುದಕ್ಕಿಂತ ಮುಂಚಿತವಾಗಿ, ಸಹೋದರ ಸಹೋದರಿ, ಇವತ್ತು ನಿಮ್ಮ ಜೀವಿತವನ್ನು ಕಟ್ಟಿಕೊಳ್ತೀಯಾ? ದೇವರಿಗೋಸ್ಕರವಾಗಿ ಜೀವಿಸ್ತೀಯಾ? ಎಷ್ಟು ದಿವಸ ಕೇವಲ ಸ್ವಾರ್ಥದ ಜೀವಿತ, ನಿಸ್ವಾರ್ಥವಾಗಿ ಜೀವಿಸ್ತೀಯಾ? ಎಷ್ಟು ದಿವಸ ಕೇವಲ ನನ್ನದು 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 ಎಂಬುದಾಗಿ? ನಿನ್ನ ಮುಂದಿನ ಎಲ್ಲ ನಿನ್ನ ಪೂರ್ವಿಕರು ತಿಳಿಯಲಾರದವರು ನರಕಕ್ಕೆ ಪಾತ್ರರಾಗಿರುವಾಗ ನೀನು ತಿಳಿದು ಕೂಡ ಪುನಃ ಅದೇ ಎರಡು ನಾವೆಗಳಲ್ಲಿ ಕಾಲಿಡುವಂತ ವ್ಯಕ್ತಿ ಆಗ್ತೀಯಾ? ಒಂದ್ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡು. ಒಂದ್ಸಾರಿ ನೀನು ಆಲೋಚನೆ ಮಾಡು. ಕ್ರಿಸ್ತನ ಗುರುತು ಆಕಾಶದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದೆ. ಆ ಕ್ರಿಸ್ತನ ಗುರುತಿಗಾಗಿ ನೀನು ಸಿದ್ಧರಾಗಿದೀಯಾ? ಆ ಜ್ಞಾನಿಗಳು ಸಿದ್ಧರಾದ್ರು, ಕ್ರಿಸ್ತನನ್ನ ಕಂಡ್ರು, ಗಂಟುಗಳನ್ನ ಆತನ ಮುಂದೆ ಬಿಚ್ಚಿ ಆತನನ್ನ ಆರಾಧನೆ ಮಾಡಿದ್ರು. ಆ ಕುರುಬರು ಆ ಗುರುತನ್ನ ಕಂಡ್ರು, ಹಿಂಬಾಲಿಸಿ ನಡೆದ್ರು, ಆತನನ್ನ ಸ್ತುತಿಸಿದರು, ಆರಾಧಿಸಿದರು, ಆತನ ಕುರಿತಾಗಿ ತಿಳಿಸಿದರು. ಸೌಲನು ಆ ಗುರುತನ್ನ ಕಂಡಾದ ಮೇಲೆ, ಬೆಳಕಿನ ಒಂದು ದರ್ಶನ ಆದ ಮೇಲೆ, ಸ್ವರದ ಒಂದು ದರ್ಶನ ಆದ ಮೇಲೆ
ಆತನು ಸುಮ್ಮನಿರಲಿಲ್ಲ. ಮೂರನೇ ಆಕಾಶಕ್ಕೂ ಒಯ್ಯಲ್ಪಡುವ ಹಾಗೆ ತನ್ನ ಜೀವಿತವೆಲ್ಲ ಕ್ರಿಸ್ತನಿಗೆ ದಾರಿ ಇರಲು ಪ್ರಿಯರೇ. 14 ಪತ್ರಿಕೆಗಳನ್ನು ಬರೆಯುವಷ್ಟು ಜ್ಞಾನವನ್ನ ದೇವರು ಆತನಿಗೆ ಒದಗಿಸಿಕೊಟ್ಟ. ಇವತ್ತು ನನ್ನ ನಿನ್ನ ಸ್ಥಿತಿ ಏನಾಗಿದೆ? ನಮಗೆ ಗುರುತು ಸಿಕ್ಕಿದೆ. ಆಕಾಶದಲ್ಲಿ ಯೇಸು ಬರಲಿಕ್ಕಿದ್ದಾನೆ. ಆ ಗುರುತಿಗಾಗಿ ನಾವು ಕಾಯೋಣವ. ಆತನನ್ನ ಮುಖಾಮುಖಿಯಾಗಿ ಅವರು ದರ್ಶನ ಪಡೆದುಕೊಂಡ್ರು. ಇವತ್ತು ನಾನು ನೀನು ಕೂಡ ಆಕಾಶದಲ್ಲಿ ಆತನನ್ನು ಮುಟ್ಟುವವರೆಗೂ ಕೂಡ ನಮ್ಮ ಭಕ್ತಿಯ ಜೀವಿತದಲ್ಲಿ ನಾವು ಬೀಳದೆ ಸೋಲದೆ ಸಂಪೂರ್ಣವಾಗಿ ಆತನಿಗಾಗಿ ನಾವು ಜೀವಿಸೋಣವ. ಒಂದು ಚಿಕ್ಕ ಪ್ರಾರ್ಥನೆ ದೊಡ್ಡಪ್ಪರು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನ ಮೋಹನತನ ತಂದೆಯಾದ ದೇವರೇ, ನಿನ್ನ ಬಂಗಾರ ಪದಗಳು ವಂದನಗಳ ಪ್ರಂತಗಳ ಸ್ವಾಮಿ. ಹೋದ ಕ್ರಿಸ್ಮಸ್ ಹೋದ ವರ್ಷದಿಂದ ಕರ್ತನೆ ಈ ವರ್ಷ ನಮ್ಮನ್ನು ಕಾದು ಕಾಪಾಡಿ ಆರೋಗ್ಯ ಕೊಟ್ಟು ಮತ್ತೊಂದು ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯ ಕೇಳುವಂಥ ಭಾಗ್ಯ. ಈ 24ರಲ್ಲಿ ನಮ್ಮನ್ನು ಎಲ್ಲ ಕಷ್ಟ ನಷ್ಟಗಳಿಂದ, ಮರಣಕರ ವ್ಯಾಧಿಯಿಂದ, ಅನಾರೋಗ್ಯದಿಂದ ಕರ್ತನೆ, ಅನೇಕ ಸಮಸ್ಯೆ, ಕುಟುಂಬದ ಸಮಸ್ಯೆಯಿಂದ, ಹೊಲಮನೆ ಸಮಸ್ಯೆಗಳಿಂದ ಕರ್ತನೆ, ಮಕ್ಕಳಿಂದ, ಅಳಿಯಂದ್ರಿಂದ ಅನೇಕ ಸಮಸ್ಯೆಗಳಿಂದ ಎಲ್ಲ ಬಿಡುಗಡೆ ಮಾಡಿ ಕರ್ತನೆ ಇಲ್ಲಿವರೆಗೆ ನಡೆಸಿದಂಥ ದೇವರಿಗೆ ನಿಮಗೆ ಸ್ತೋತ್ರಗಳಪ್ಪ. ಮುಂದೆ ಕರ್ತನೆ ಈ ಕೂಟ ದೊಡ್ಡದಾಗುವಂತೆ ಮಾಡು. ಮುಂದಿನ ವರ್ಷ ಇದಕ್ಕಿಂತ ಅದ್ಭುತವಾಗಿ ನಡೆಯುವಂತೆ ನೀನು ಕೃಪೆ ಮಾಡು. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದಪ್ಪ. ಕೇಳಿದ ವಾಕ್ಯಗಳು ಹೃದಯದಲ್ಲಿಟ್ಟುಕೊಂಡು ಭಕ್ತಿಯಲ್ಲಿ ನಡೆಯುವಂತೆ ಮಾಡ್ತಂದೆ. ಅಯ್ಯ ನಿನಗೆ ಸ್ತೋತ್ರಗಳು ಸ್ವಾಮಿ. ಅಪ್ಪ ನೀನೇ ಮಾತನಾಡಿದ ನಂಬುತ್ತಾ ನಾವು ಈ ಚಿಕ್ಕಮನೆ ಪ್ರಾರ್ಥನೆ ತನ್ನ ಯೇಸು ಕ್ರಿಸ್ತನ ಪರಿಶುದ್ಧ ದೇವರ ನಾಮದಲ್ಲಿ ಬೇಡಿಕೊಂಡು ಎಲ್ಲವನ್ನು ಹೊಂದಿಕೊಂಡಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತ ಅನ್ಯತೆ ನಡೆಸುವಿಕೆ, ಬಲಪಡಿಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರುವ ಇವರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ, ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಮಕ್ಕಳ ಸಂಗಡಲ್ಲಿ ಸದಾ ಕಾಲನೆಲೆಯಾಗಿರಲಿ ತಂದೆ. ಆಮೇನ್. ಯೇಸು ರಕ್ತಕ್ಕೆ ಜಯ. ಸಕಲ